ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸೆಷನ್ ಅಲ್ಲಿ ಕರ್ನಾಟಕ ಟಿಇಟಿ ಮ್ಯಾಥ್ಸ್ ಪೇಪರ್ 2 ನಲ್ಲಿ ಏನು ಕರ್ನಾಟಕ ಸರ್ಕಾರದಿಂದ ಶಿಕ್ಷಣ ಇಲಾಖೆಯವರು ಏನು ಬಿಟ್ಟಿದ್ದಾರಲ್ಲ ಮಾಡೆಲ್ ಕ್ವಶನ್ ಪೇಪರ್, ಆ ಮಾಡೆಲ್ ಕ್ವಶನ್ ಪೇಪರ್ 1 ಅನ್ನ ನಾವು ಫುಲ್ ಆಗಿ ಕ್ವಶನ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡೂ ಭಾಷೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಥಮೆಟಿಕ್ಸ್ ಪೇಪರ್ 2 ನ ಈ ಒಂದು ಸೆಷನ್ ಅಲ್ಲಿ ಬಿಡಿಸುವ ಸೊ ಮಾಡಲ್ ಕ್ವಶನ್ ಪೇಪರ್ ಇದು. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಬಿಡಿಸೋಕ್ಕಿಂತ ಮುಂಚೆ ಕೆಲವೊಂದು ಎಕ್ಸಾಂಪಲ್ ಟ್ರಿಕ್ಸ್ ಮುಖಾಂತರ ಡೈರೆಕ್ಟ್ ಆಗಿ ಹೇಗೆ ಬಿಡಿಸೋದು ಟಫ್ ಮಾಡ್ಕೊಳ್ಳೋದಲ್ಲದೆ ಟೈಮ್ ಅಭಾವ ಇರುತ್ತೆ. ಸೊ ಅದಕ್ಕೂ ಆ ಕಾರಣಕ್ಕೋಸ್ಕರ ಸಿಂಪಲ್ ಆಗಿ ಟ್ರಿಕ್ಸ್ ಮುಖಾಂತರ ಹೇಗೆ ಬಿಡಿಸೋದು ಅನ್ನೋದನ್ನ ಎಲ್ಲ ನೋಡೋಣ. ಓಕೆ, ಅದರಲ್ಲಿ ಮೊದಲನೇ ಕ್ವಶನ್ ನೋಡೋಣ. First question, the salaries of A, B, C are in the ratio 5:3:2. If the increments of 20% is 10% is 20% is are allowed in their salaries, then the new ratio of the salaries. ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಆಪ್ಷನ್ ಏನು ನೋಡೋದು ಬೇಡ, ಆನ್ಸರ್ ಬಂದೇ ಬರುತ್ತೆ. ಅದೇ ಕನ್ನಡದಲ್ಲಿ ನೋಡೋದಾದ್ರೆ ಎ ಬಿ ಸಿ ಈ ಮೂವರ ಸಂಬಳದ ಅನುಪಾತವು 5:3:2 ಇದೆ. ಕ್ರಮವಾಗಿ ಅವರ ಸಂಬಳದಲ್ಲಿನ ಹೆಚ್ಚಳ ಮಾಡಿದ್ದಾರೆ. ಎ ಬಿ ಸಿ ಇದು ಎಷ್ಟಿದೆ? 20% is 10% is 20% is. ಅವರ ಸಂಬಳದಲ್ಲೇ ಹೆಚ್ಚಿಗೆ ಮಾಡಿದಾಗ, ಇಷ್ಟು ಪರ್ಸೆಂಟೇಜ್ ನ ಹೆಚ್ಚಿಗೆ ಮಾಡಿದಾಗ ಆ ಮೂವರ ಸಂಬಳದ ಹೊಸ ಅನುಪಾತ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡೋದಾದ್ರೆ ಫಸ್ಟ್ ಅವನು ಏನ್ ಕೊಟ್ಟಿದ್ದಾನೆ? A:2B:2C ಸಂಬಳನ ಅನುಪಾತದಲ್ಲಿ ಕೊಟ್ಟಿದ್ದಾನೆ. ಹೆಂಗ್ ಕೊಟ್ಟಿದ್ದಾನೆ? 5:3:2 ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಸೊ ಈಗ ಏನಾಯ್ತು? ಸ್ಯಾಲರೀಸ್ ಆಫ್ ಎ ಬಿ ಅಂಡ್ ಸಿ ಆರ್ ಏನೇನಾಯ್ತು? ಈಗ ಇದೇನಾಯ್ತು? 5x ಆಯ್ತು. ಓಕೆ, ಎಕ್ಸ್ ಅನ್ನ ಅಪ್ಲೈ ಮಾಡೋಣ. 3x, 2 ಇರೋದು 2x, ಎದು 5, ಬಿದು 3x, ಸಿದು 2x ಈ ರೀತಿ ಇದೆ. ಸೊ ಅವುಗಳಲ್ಲಿ ಏನ್ ಮಾಡ್ತಾನೆ? ಇನ್ಕ್ರಿಮೆಂಟ್ಸ್ ಮಾಡ್ತಾನೆ. 20% ಈಸ್ ಎದರಲ್ಲಿ? ಎದ್ದು. ಈಗ 20% ಹೆಚ್ಚಿಗೆ ಎದ್ರ ಮಾಡ್ತಾನೆ? ಫಸ್ಟ್ ಎಷ್ಟಿರುತ್ತೆ? 100 ಅಲ್ಲಿ 20% ಕೂಡಿಸಿದಾಗ 120% ಆಫ್ ಎ ಆಯ್ತು. ಕರೆಕ್ಟಾ? ಅದೇ ರೀತಿ ಬಿದು 10%, 100 ಅಲ್ಲಿ 10 ಕೂಡಿಸಿ 110% ಆಫ್ ಬಿ. ಹಾಗೆ ಸಿದಲ್ಲಿ ಕೂಡ 20% ಇನ್ಕ್ರಿಮೆಂಟ್ ಮಾಡಿದ್ದಾನೆ. ಸೊ 120, 100 ಅಲ್ಲಿ 20 ಕೂಡಿಸಿದಾಗ 120% ಆಫ್ ಸಿ ಆಯ್ತು. ಕರೆಕ್ಟಾ? ಸೊ ಇನ್ ಹೆಂಗ್ ಬಿಡಿಸ್ತೀವಿ? 120 ಡಿವೈಡೆಡ್ ಬೈ 100 ಇಂಟು ಏದೇನಿದೆ? ಏದು 5x ಇದೆ. ಸೊ 5x ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡಿ? 1 0ಗೆ 0 ಹೋಯ್ತು. ಓಕೆ, 12 ಐದ್ಲೆ 60 ಡಿವೈಡೆಡ್ ಬೈ 10x. ಸೊ ಅದೇ ರೀತಿ ಇದ್ರದ್ದು 110 ಆಫ್ ಬಿ. ಸೊ 110 ಡಿವೈಡೆಡ್ ಬೈ 100 ಇಂಟು ಬಿ ಎಷ್ಟಿದೆ? 3x ಇದೆ ನೋಡಿ. ಸೊ 3x. ಓಕೆ, ಸೊ 0 0 ಹೋಯ್ತು. 11 3s 33 ಡಿವೈಡೆಡ್ ಬೈ 10x. ಹಾಗೆ ಸೀದ್ ನೋಡಿ, ಸೀದ್ 120% ಅಂದ್ರೆ 120 ಡಿವೈಡ್ ಬೈ 100 ಇಂಟು ಸೀದ್ ಎಷ್ಟಿದೆ ಅನುಪಾತ? 2x ಇದೆ. 2x 0 0 ಹೋಯ್ತು. 12 2s 24 ಡಿವೈಡೆಡ್ ಬೈ 10x. ಓಕೆ, ಸೊ ಈಗ ಏನ್ ಮಾಡ್ತೀವಿ? ಹೊಸ ಅನುಪಾತ ತೆಗೆಯೋದಿದೆ. A:2B:2C. ಕರೆಕ್ಟಾ? ಏದೇನಿದೆ? ಏದೆಷ್ಟು ಬಂತು? 60 ಡಿವೈಡ್ ಬೈ 10x. ಓಕೆ, ಬಿದೇನಿದೆ? 33 ಡಿವೈಡ್ ಬೈ 10 ಇದೆ. ಹಾಗೆ ಸಿದೇನಿದೆ? 24 ಡಿವೈಡ್ ಬೈ 10 ಇದೆ. ಈ ಡಿನಾಮಿನೇಟರ್ ಅಲ್ಲೇ 10 ಇದೆ. ಈ 10 ಹೋಗಿಸ್ಬೇಕಾದ್ರೆ ಏನ್ ಮಾಡ್ಕೋಬೇಕಾಗತ್ತೆ? ನ್ಯೂಮರೇಟರ್ ಅಲ್ಲಿ 10 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಏನಾಯ್ತು? 10 10 ಹೋಯ್ತು, 10 10 ಹೋಯ್ತು, 10 10 ಹೋಯ್ತು. ಎಷ್ಟು ಉಳಿತು? 60
as to 33 as to 24. ಯಾವ ಟೇಬಲ್ ಅಲ್ಲಿ ಇವು ಮೂರು ಇವೆ ನೋಡಿ? 3 ಟೇಬಲ್ ಅಲ್ಲಿ 3 20s are 60, 3 11s are 33, 3 8s are 24. ಹಾಗಾದ್ರೆ ಯಾವ ರೇಷಿಯೋ ಬಂತು? 20 as to 11 as to 8. ಆಪ್ಷನ್ ಯಾವ್ದು ಸರಿ ಆಯ್ತು ನೋಡಿ? 20 as to 11 as to 8, 20 as to 11 as to 8. ಆಪ್ಷನ್ 2 ನೋಡಿ, ಸರಿ ಆಯ್ತಲ್ಲ? ಹಾಗಾದ್ರೆ ಆ ಮೂವರ ಸಂಬಳದ ಹೊಸ ಅನುಪಾತ ಏನ್ ಸಿಕ್ತು? 20 as to 11 as to 8. ಆಪ್ಷನ್ ಸೆಕೆಂಡ್ ಈಸ್ ರೈಟ್. ತಿಳಿತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನಿಮ್ಗೆ ಬೇಕಾದ ಹಾಗೆ ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ಕ್ವಶನ್ಗೆ ಹೋಗುವ. ಏನಿದೆ ನೋಡಿ ಕ್ವಶನ್. ಆನ್ ಅಮೌಂಟ್ ಆಫ್ ಮನಿ ಇಸ್ ಟು ಬಿ ಡಿವೈಡೆಡ್ ಅಮಾಂಗ್ ಎಕ್ಸ್ ವೈ ಝೆಡ್. ಒಂದು ಮನಿ ಅಮೌಂಟ್ ಇದೆ, ಅದನ್ನ ಎಕ್ಸ್ ವೈ ಝೆಡ್ ಗೆ ಹಂಚಿದ್ದಾರೆ. ಯಾವ ರೇಷಿಯೋಲಿ? 3 as to 7 as to 12 ರೇಷಿಯೋಲಿ ಹಂಚಿದ್ದಾರೆ. ಗಿವನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಸೇರ್ಸ್ ಆಫ್ ಎಕ್ಸ್ ವೈ ಈಸ್ ರುಪೀಸ್ 1600, ದೆನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ರೇಷಿಯೋ ಆಫ್ ವೈ ಅಂಡ್ ಝೆಡ್ ಸೇರ್ ಈಸ್. ಕೇಳಿದ್ದಾನೆ, ಆಪ್ಷನ್ ಕೊಟ್ಟಿದ್ದಾನೆ. ನೋಡೋಣ, ಆನ್ಸರ್ ಅಲ್ಲಿ ಒಂದೇ ಬರುತ್ತೆ. ಆಪ್ಷನ್ ಏನು ಈಗ ನೋಡೋದು ಬೇಡ. ಸೊ ಏನು, ಎಕ್ಸ್ ವೈ ಝೆಡ್ ಈ ಮೂವರಿಗೆ ಒಂದು ಮೊತ್ತದ ಹಣವನ್ನ 3 as to 7 as to 12 ಎಕ್ಸ್ ವೈ ಝೆಡ್ ಗೆ ಒಂದು ಮೊತ್ತದ ಹಣವನ್ನ ಹಂಚಿದ್ದಾನೆ. ಎಕ್ಸ್ ಗೆ 3%, 3, ವೈಗೆ 7 ಅನುಪಾತ, ಝೆಡ್ ಗೆ 12. ಈ ಅನುಪಾತದಲ್ಲೇ ಮನಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಎಕ್ಸ್ ಮತ್ತು ವೈಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸದ ರೂಪಾಯಿ 1600. ಈಗ ನೋಡಿ, ಎಕ್ಸ್, ಓಕೆ, ಎಕ್ಸ್ ಮತ್ತೆ ವೈಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸ. ಎಕ್ಸ್ ಮತ್ತೆ ವೈಗಳ ಅನುಪಾತದ ಹಂಚಿಕೆ. ಈಗ ಎಕ್ಸ್ ಅಂದ್ರೆ ಎಷ್ಟು? 3, ವೈ ಅಂದ್ರೆ ಎಷ್ಟು? 7. ಹೆಂಗ್ ಬರಿತೀವಿ ನಾವು? 7x minus 3x ಈ ರೀತಿ ಬರಿತೀವಿ, ಕರೆಕ್ಟಾ? 7x minus 3x. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗಿದ್ರೆ, ಎಕ್ಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಅಲ್ಲಿ ಏನ್ ತಗೊಳ್ಳಿ? ಎ ಅಂತ ತಗೊಳ್ಳಿ. ಎ ಏನು? ದಿ ಡಿಫರೆನ್ಸ್ ಬಿಟ್ವೀನ್ ಸೇರ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂದಿದ್ದಾನೆ. ವೈದು 7a ಆಯ್ತು, 7. ಓಕೆ, ಎಕ್ಸ್ 3, ಅದೇ 3a. ನಾನು ಎಲ್ಲಕ್ಕ ಎ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಇಲ್ಲಿ 7a. ಇವುಗಳ ಡಿಫರೆನ್ಸ್ ಎಷ್ಟಿದೆ? 1600. ಓಕೆ, 7a ಅಲ್ಲಿ 3a ಕಳೆದಾಗ ನಮ್ಗೇನ್ ಸಿಗುತ್ತೆ? 4a ಸಿಗುತ್ತೆ. 1600. ಸೊ ಏಜ್ ಈಕ್ವಲ್ ಟು ಎಷ್ಟು ಬಂತು? 1600 ಡಿವೈಡೆಡ್ ಬೈ 4. 4 4s are 16. ಸೊ 00 ಗೆ 00. ಸೊ ಏಜ್ ಈಕ್ವಲ್ ಎಷ್ಟು ಬಂತು? 400. ಅದೇ ನೋಡಿ, ಈಗ ಏನ್ ಕೇಳಿದ ಲಾಸ್ಟಿಗೆ? ದಿ ಡಿಫರೆನ್ಸ್ ಬಿಟ್ವೀನ್ ರೇಷಿಯೋ ಆಫ್ ವೈ ಅಂಡ್ ಝೆಡ್. ದಿ ಡಿಫರೆನ್ಸ್ ಬಿಟ್ವೀನ್ ವೈ ಅಂಡ್ ಝೆಡ್ ಕೇಳಿದ ನಾನು. ವೈ ಅಂಡ್ ಝೆಡ್ ಅಂದ್ರೆ ಝೆಡ್ ಏನಿದೆ? ರೇಷಿಯೋ 12 ಇದೆ. 12a ಮೈನಸ್ ಡಿಫರೆನ್ಸ್ ಕೇಳಿದಾನೆ. ಓಕೆ, ವೈದು 7a. ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡಿ? 12a ಅಲ್ಲಿ 7a ನ ಮೈನಸ್ ಮಾಡಿ ಎಷ್ಟು? 5a, ಕರೆಕ್ಟಾ? ಸೊ 5 into value of a is, you already got how much? 400. so 5 4s are 20, 00 ಗೆ 00. ಎಷ್ಟಾಯ್ತು? ಡಿಫರೆನ್ಸ್ ಬಿಟ್ವೀನ್ y and z ಎಷ್ಟು? ರುಪೀಸ್ 2000 ಆಯ್ತು. ಆಪ್ಷನ್ ಅಲ್ಲಿ ಎಲ್ಲಿದೆ? ಆಪ್ಷನ್ ಸೆಕೆಂಡ್ ನೋಡಿ. ಆಪ್ಷನ್ ಸೆಕೆಂಡ್ ಏನಿದೆ? 2000 ಇದೆಯಲ್ಲ. ಸೊ ಆಪ್ಷನ್ 2 ಈಸ್ ರೈಟ್. ಆಪ್ಷನ್ ಬಿ ಈಸ್ ರೈಟ್. ಈ ರೀತಿ ಬಿಡಿಸೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಕ್ವಶನ್ ನಂಬರ್ 93 ಸಿಂಪಲ್ ಆಗಿದೆ. ಒಂದು ಟ್ರೆಪೆಜಿಯಂ ABCD ಕೊಟ್ಟಿದ್ದಾನೆ.
ಬಿ ಸಿ ಪ್ಯಾರಲಲ್ ಟು ಎ ಡಿ ಇದೆ, ಎ ಡಿಗೆ ಬಿ ಸಿ ಏನಿದೆ ಪ್ಯಾರಲಲ್ ಇದೆ. ಆಂಗಲ್ ಬಿ ಎಷ್ಟಿದೆ 90 ಕೊಟ್ಟಿದ್ದಾನೆ. ಸೊ ಎ ಬಿ ಅಂಡ್ ಬಿ ಸಿ, ಎ ಬಿ ಎಷ್ಟಿದೆಯೋ ಬಿ ಸಿನೂ ಅಷ್ಟೇ ಇದೆ. ಓಕೆ, ಎ ಬಿ ಎಷ್ಟಿದೆಯೋ ಈ ಬಿ ಸಿನೂ ಅಷ್ಟೇ ಇದೆ. ಆಯ್ತಾ? ಹಾಗಾದ್ರೆ ಎ ಸಿ ಡಿ ಎಷ್ಟು ಕೊಟ್ಟಿದ್ದಾನೆ? ಎ ಸಿ ಡಿ 30%, ಎ ಸಿ ಡಿ 30 ಡಿಗ್ರಿ ಕೊಟ್ಟಿದ್ದಾನೆ. ದಿ ವ್ಯಾಲ್ಯೂ ಆಫ್ ಇ ಡಿ ಸಿ ತೆಗಿ ಅಂದಿದ್ದಾನೆ. ವ್ಯಾಲ್ಯೂ ಆಫ್ ಇ ಡಿ ಸಿ ಅಂದ್ರೆ ಇದನ್ನು ಫೈಂಡ್ ಔಟ್ ಮಾಡು ಅಂದಿದ್ದಾನೆ. ಕರೆಕ್ಟಾ? ಈಗ ನೋಡಿ, ಈ ಒಂದು ತ್ರಿಕೋನ ಎ ಬಿ ಸಿ ನ ಅಬ್ಸರ್ವ್ ಮಾಡಿ. ತ್ರಿಕೋನ ಎ ಬಿ ಸಿ ಡಿ ಏನಾಗುತ್ತೆ? ಇದು ಸಮದ್ವಿಬಾಹು ತ್ರಿಕೋನ ಆಗುತ್ತೆ. ಕರೆಕ್ಟಾ? ತ್ರಿಕೋನ ಎ ಬಿ ಸಿ ದಲ್ಲಿ ಎ ಬಿ ಇಜಿಕ್ವಲ್ ಟು ಬಿ ಸಿ ನ ಕೊಟ್ಟಿದ್ದಾನೆ. ಹಂಗಾದ್ರೆ ತ್ರಿಕೋನ ಎ ಬಿ ಸಿ ಏನಾಯ್ತು? ಸಮದ್ವಿಭುಜ ತ್ರಿಕೋನ ಆಯ್ತು. ಸಮದ್ವಿಭುಜ ತ್ರಿಕೋನ ಆದ ಬಳಿಕ ಆಟೋಮೆಟಿಕ್ ಬಿ ಎಷ್ಟಿದೆ? 90 ಇದೆ. ಅಂದ್ರೆ ಇವೆರಡು ಎಷ್ಟಿರುತ್ತೆ? ಎ 45 ಇರುತ್ತೆ, ಹಾಗೆ ಈ ಸಿ ಕೂಡ 45 ಡಿಗ್ರಿ ಇರುತ್ತೆ. ಬರಿತೀನಿ ನೋಡಿ. ಆಂಗಲ್ ಮೆಜರ್ಮೆಂಟ್ ಆಫ್ ಆಂಗಲ್ ಬಿ ಎ ಸಿ is equal to measurement of an angle BCA. ಎಷ್ಟಿರುತ್ತೆ? 45 ಇರುತ್ತೆ. ಅವೆರಡು ಸಮಾನವಾಗಿರುತ್ತೆ. ಸಮದ್ವಿಭುಜ ತ್ರಿಕೋನದಲ್ಲಿ ಎರಡು ಕೋನಗಳು ಸಮಾನ ಇರುತ್ತೆ. ಆಂಗಲ್ ಎ ಮತ್ತು ಆಂಗಲ್ ಸಿ ಏನಿದೆ 45 ಡಿಗ್ರಿ ಇದೆ. ಕರೆಕ್ಟ್ ಆಯ್ತಾ? ಇನ್ನು ಈ ಆಂಗಲ್ ಬಿ ಎ ಸಿ 45 ಆದ್ರೆ ಈ ಮುಂದಿನ ಇದು ಎಷ್ಟಾಯ್ತು? ಇದು 45 ಆದ್ರೆ ಇದು ಕೂಡ ಎಷ್ಟಾಯ್ತು? 45 ಡಿಗ್ರಿನೇ ಆಯ್ತು. ಕರೆಕ್ಟಾ? ಆಂಗಲ್ ಸಿ ಎ ಡಿ ಬರೀ ಅಬ್ಸರ್ವೇಷನ್ ಇಂದ ಬಿಡಿಸೋದು. ಸಿ ಎ ಡಿ ಎಷ್ಟಾಯ್ತು? 45 ಡಿಗ್ರಿ ಆಯ್ತು. ಕರೆಕ್ಟಾ? ಈಗ ತ್ರಿಕೋನ ಯಾವ್ದು ನೋಡಿ? ತ್ರಿಕೋನ ಎ ಡಿ ಸಿ ನೋಡಿ. ತ್ರಿಕೋನ ಎ ಡಿ ಸಿ ಯಲ್ಲೇ ನಿಮಗೇನು ಸಿಕ್ತು? ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಎ, measurement of an angle C plus measurement of an angle D is equal to the sum of interior angles of triangle is 180 in a triangle ADC only. Okay, ಇದೆಷ್ಟಿದೆ? 45 ಇದೆ. ಇದೆಷ್ಟಿದೆ? 30 ಡಿಗ್ರಿ ಇದೆ. ಸೊ measurement of an angle D ಗೊತ್ತಿಲ್ಲ ನನಗೆ. measurement of an angle ADC, D is nothing but ADC is equal to 180. ಸೊ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಎ ಡಿ ಸಿ ಎಷ್ಟು ಸಿಕ್ತು? 180 ಮೈನಸ್ 75. ಇವುಗಳ ಎರಡು ತರ ಸಮ 75. ಈ ಕಡೆ ಬಂದ ಬಳಿಕೆ ಮೈನಸ್ 75 ಆಯ್ತು. 180 75 ಕಳೆದಾಗ 105 ಬಂತು. ತಿಳಿತಾ? ಇದೆಷ್ಟು ಬಂತು? 105. ಒಂದು ಸರಳ ರೇಖೆ ಕೋನ ಎಷ್ಟಿರುತ್ತೆ? ಟೋಟಲ್ 180 ಇರುತ್ತೆ. ಕರೆಕ್ಟಾ? ಇದು 105 ಅಂದ್ರೆ ಇದೆಷ್ಟಿರ್ಬೇಕು? 75 ಇರಬೇಕು. ಎಷ್ಟಿರ್ಬೇಕು? 75 ಡಿಗ್ರಿ. ಕರೆಕ್ಟ್ ಅಲ್ವಾ? ಯಾಕೆ? measurement of an angle ADC plus measurement of an angle CDE ಒಂದು ಸರಳ ಕೋನದ ಅಳತೆ ಎಷ್ಟಿರುತ್ತೆ? 180 ಇರುತ್ತೆ. ADC ಎಷ್ಟು ಕೊಟ್ಟಿದ್ದಾನೆ? 105 ಬಂದಿದೆ. ಸೊ ಆಂಗಲ್ ಯಾವುದನ್ನ? ADC ನ ಫೈಂಡ್ ಔಟ್ ಮಾಡೋದಿದೆ. is equal to 180. therefore measurement of an angle ADC is equal to 180 ಮೈನಸ್ 105. ಆಟೋಮೆಟಿಕ್ ಬರ್ತಲ್ಲ. 180 105 ಕಳೆದಾಗ ಎಷ್ಟು ಬರುತ್ತೆ? 75 ಡಿಗ್ರಿ. ನಾನು ಅದೇ ಓರಲ್ಲಿ ಹೇಳಿದ್ದೆ 75 ಬರುತ್ತೆ ಅಂತ. ಆಪ್ಷನ್ ಎ ಈಸ್ ರೈಟ್. ಆಪ್ಷನ್ ಎ ಈಸ್ ರೈಟ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್ ಕ್ವಶನ್ 94. ಇದನ್ನು ಕೂಡ ಓರಲ್ಲಿ ಬಾಯಿಂದಾನೆ ಬಿಡಿಸೋಣ. ರೈಟ್. ಈ ಒಂದು ಫಿಗರ್ ಅಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಡಿ, ಎ ಬಿ ಇಸ್ ಪ್ಯಾರಲಲ್ ಟು ಡಿ ಕೊಟ್ಟಿದ್ದಾನೆ. ಓಕೆ, ಡಿ ಪ್ಯಾರಲಲ್ ಟು ಸಿ ಎಫ್ ಇದೆ. ಓಕೆ, ಸೊ ಆಂಗಲ್ ಎ ಬಿ ಸಿ ಎಷ್ಟು ಕೊಟ್ಟಿದ್ದಾನೆ ಇವನು? 55 ಕೊಟ್ಟಿದ್ದಾನೆ. ಎಷ್ಟು? 55 ಡಿಗ್ರಿ ಕೊಟ್ಟಿದ್ದಾನೆ. ಮತ್ತೆ ಬಿ ಸಿ ಡಿ ಎಷ್ಟು ಕೊಟ್ಟಿದ್ದಾನೆ? 30 ಡಿಗ್ರಿ ಕೊಟ್ಟಿದ್ದಾನೆ. ಎಷ್ಟು? ಬಿ ಸಿ ಡಿ 30 ಡಿಗ್ರಿ ಕೊಟ್ಟಿದ್ದಾನೆ. ದಿ ವ್ಯಾಲ್ಯೂ ಆಫ್ ಸಿ ಡಿ ಎಷ್ಟು? ದಿ ವ್ಯಾಲ್ಯೂ ಆಫ್ ಸಿ ಡಿ ಇ ಇದನ್ನ ಕೇಳಿದಾನಂದ್ರೆ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ವೆಕ್ಟರ್ ಕೋನಗಳು ಈ ಆಂಗಲ್ ಎ ಬಿ ಸಿ ಎಷ್ಟಿರುತ್ತೋ ಅಷ್ಟೇ ಸಮಾನವಾದದ್ದು ಏನಿರುತ್ತೆ? ಮೆಜರ್ಮೆಂಟ್ ಆಫ್ ಆನ್ ಆಂಗಲ್ ಏನಿರುತ್ತೆ?
ಬಿ ಸಿ ಎಫ್ ಇರುತ್ತೆ. ವ್ಯಕ್ತಿಮ ಕೋನಗಳು ಕರೆಕ್ಟಾ. ಆಂಗಲ್ ಎ ಬಿ ಸಿ ಎಷ್ಟು ಇರುತ್ತೆ, ಆಂಗಲ್ ಬಿ ಸಿ ಎಫ್ ಅಷ್ಟೇ ಇರುತ್ತೆ. ಆಂಗಲ್ ಎ ಬಿ ಸಿ ಎಷ್ಟಿದೆ, 55 ಇದೆ. ಆಂಗಲ್ ಬಿ ಸಿ ಎಫ್ ನ ಹಿಂಗ್ ಬರಿಬೋದಾ, ಆಂಗಲ್ ಬಿ ಸಿ ಎಫ್ ನ ಹಿಂಗ್ ಬರಿಬೋದಾ, ಹಿಂಗೆ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಬಿ ಸಿ ಡಿ ಪ್ಲಸ್ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಡಿ ಸಿ ಎಫ್. ಬಿ ಸಿ ಡಿ ಎಷ್ಟಿದೆ, ಬಿ ಸಿ ಡಿ 30 ಇದೆ ಪ್ಲಸ್ ಡಿ ಸಿ ಎಫ್ ಎಷ್ಟಿದೆ ಗೊತ್ತಿಲ್ಲ, ಡಿ ಸಿ ಎಫ್ ಕಂಡು ಹಿಡಿಯೋದಿದೆ. ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಡಿ ಸಿ ಎಫ್ ಇಸ್ ಈಕ್ವಲ್ ಟು 55 ಇದ್ದಲ್ಲಿ ಇಡಿ, ಇದನ್ನ 13 ಈ ಕಡೆ ತೊಂಬನ್ನಿ, -30 ಡಿಗ್ರಿ ಎಷ್ಟಾಯ್ತು, 25 ಡಿಗ್ರಿ ಆಯ್ತು. ಎಷ್ಟು ಬಂತಿದು, ಡಿ ಸಿ ಎಫ್ 25 ಡಿಗ್ರಿ ಬಂತು. ಕರೆಕ್ಟಾ. ಈಗೇನ್ ಮಾಡಿ, ಈಗ ಒಂದು ರೇಖೆನ ಡ್ರಾ ಮಾಡಿ. ರಚನೆ ಏನ್ ರಚನೆ ಮಾಡ್ಕೋತೀರಾ, ರಚನೆ ಏನ್ ಮಾಡ್ಕೋತೀರಾ ಅಂದ್ರೆ, ಈ ಡಿ ಇಂದ ಈ ರೇಖೆ ಸಿ ಎಫ್ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಎಳಿತೀನಿ. ಎಂ ಅಂತ ಪಾಯಿಂಟ್ ಕೊಡ್ತೀನಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದೆಯೋ ಅಲ್ಲೇ. ಕರೆಕ್ಟಾ. ಈಗೇನಾಯ್ತು, ಈ ಡಿ ಸಿ ಎಫ್ ಎಷ್ಟು ಬಂದಿದೆ, ಡಿ ಸಿ ಎಫ್ 25 ಬಂದಿದೆ. ಇದೆಷ್ಟಾಯ್ತು, 90 ಆಯ್ತು. ಇದೆಷ್ಟಾಗತ್ತೆ, ಟೋಟಲ್ ಆಂತರಿಕ ಕೋನಗಳ ಬೇರೀಸು ಮೊತ್ತ. ಇನ್ ಟ್ರ್ಯಾಂಗಲ್, ಯಾವ ಟ್ರ್ಯಾಂಗಲ್ ಅಲ್ಲಿ, ಇನ್ ಟ್ರ್ಯಾಂಗಲ್ ಡಿ ಸಿ ಎಫ್, ಡಿ ಸಿ ಎಂ ನೋಡಿ, ಡಿ ಸಿ ಎಂ ನೋಡಿ, ಒಂದೆಷ್ಟಿದೆ, 25 ಇದೆ. 25 ಪ್ಲಸ್ 90 ದಟ್ ಈಸ್ 115. 115 ಪ್ಲಸ್ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ನನಗೆ ಗೊತ್ತಿರಲ್ಲ, ಅದೇನಲ್ಲಿ ಆಂಗಲ್ ಸಿ ಡಿ ಎಂ ನನಗೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 180. ಏನ್ ಮಾಡಿದೀನಿ, ಆಂಗಲ್ ಸಿ ಜೊತೆ ಆಂಗಲ್ ಎಂ ನ ಪ್ಲಸ್ ಮಾಡಿದೀನಿ. ಈಗ ಟೋಟಲ್ ಎಷ್ಟಾಯ್ತು, 115. ಇದು ನನಗೆ ಗೊತ್ತಿಲ್ಲ, ಯಾವುದು ಆಂಗಲ್ ಸಿ ಡಿ ಎಂ ಗೊತ್ತಿಲ್ಲ, ಅದನ್ನ ಬರ್ಕೊಂಡಿದ್ದೀನಿ. ಆಂತರಿಕ ಕೋನಗಳ ಒಟ್ಟು ಮೊತ್ತ ಎಷ್ಟಿರುತ್ತೆ, 180 ಇರುತ್ತೆ ಒಂದು ತ್ರಿಕೋನದಲ್ಲಿ. ಸೊ ಆಟೋಮೆಟಿಕ್ ಏನ್ ಸಿಗುತ್ತೆ ನನಗೆ, ಇಲ್ಲಿ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಸಿ ಡಿ ಎಂ ಸಿಗುತ್ತೆ. 180 ದಲ್ಲೇ 115 ಅನ್ನ ಕಳೀರಿ, ಎಷ್ಟಾಯ್ತು, 65 ಡಿಗ್ರಿ ಆಯ್ತು. ಇಲ್ಲಿ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಸಿ ಡಿ ಎಂ. ಓಕೆ. ಈಗ ನೋಡಿ, ಓರಲ್ಲಿ ನಾವು ಕಂಡಿಬಹುದು ಎಷ್ಟು ಸಿಕ್ತು, ಸಿ ಡಿ ಎಂ ಎಷ್ಟು ಸಿಕ್ತು ನನಗೆ, ಇಲ್ಲಿ 65 ಸಿಕ್ತು. ಹಾಗೆ ಇದೆಷ್ಟು ಇರುತ್ತೆ, ಇಲ್ಲಿ 90 ಇರುತ್ತೆ. ಕರೆಕ್ಟಾ. ನನಗೇನು ಕಂಡಿಡಿ ಅಂದಿದ್ದಾನ ಅವನು, ಸಿ ಡಿ ಇ, ಆಂಗಲ್ ಸಿ ಡಿ ಇ ಈಸ್ ನಥಿಂಗ್ ಬಟ್ ಏನೋ, ಸಿ ಡಿ ಎಂ ಪ್ಲಸ್ ಎಂ ಡಿ ಇ. ಕರೆಕ್ಟ್. ಸೊ ಸಿ ಡಿ ಎಂ ಎಷ್ಟಿದೆ, ಸಿ ಡಿ ಎಂ ಕಂಡಿಡಿದಾರೆ ನೋಡಿ, ಸಿ ಡಿ ಎಂ ಎಷ್ಟು ಬಂದಿದೆ, 65 ಪ್ಲಸ್ ಎಂ ಡಿ ಇ ಎಷ್ಟಿರುತ್ತೆ, 90 ಇರುತ್ತೆ. 90 ಪ್ಲಸ್ 65 ಎಷ್ಟಾಯ್ತು, 155 ಡಿಗ್ರಿ. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ ಸೆಕೆಂಡ್. ಆಪ್ಷನ್ ಸೆಕೆಂಡ್ ಇಸ್ ರೈಟ್. ನೋಡಿ ಎಷ್ಟಿದೆ, ಬಿಡಿಸಕ್ಕೆ ಟೈಮ್ ಹೋಗುತ್ತೆ, ಆದ್ರೆ ತಿಳ್ಕೊಳಕ್ ಟೈಮ್ ಹೋಗೋದಿಲ್ಲ. ಅರ್ಥ ಇರಲಿ, ಅರ್ಥ ಆಗ್ಲಿ ಇದು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ ನೋಡಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈಚ್ ಇಂಟೀರಿಯರ್ angle of regular polygon is 3 times its exterior angle. The number of sides of polygon is, ಏನ್ ಕೇಳಿದಾನೆ, number of sides of polygon. ಓಕೆ, ಪಾಲಿಗಾನ್ ಅನ್ನ ಕೇಳಿದಾನೆ. ಸೊ ನಂಬರ್ ಆಫ್ ಸೈಡ್ಸ್ ಆಫ್ ಪಾಲಿಗಾನ್ ಅನ್ನ ಎನ್ ಇಂದ ಡಿನೋಟ್ ಮಾಡೋಣ. ಓಕೆ, ಕನ್ನಡದಲ್ಲಿ ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನವು ಅದರ ಹೊರಕೋನದ 3ರಷ್ಟಿದೆ. ಹಾಗಾದರೆ ಆ ಬಹುಭುಜದ ಬಾಹುಗಳ ಸಂಖ್ಯೆ ಏನದು, ಪಾಲಿಗಾನ್ ಇದೆಯಲ್ಲ, ಬಹುಭುಜಾಕೃತಿ ಇದೆಯಲ್ಲ, ಅದರ ಬಾಹುಗಳು ಎಷ್ಟು ಇರುತ್ತೆ ಅಂತ ಕೇಳಿದಾನೆ. ಸೊ ಒಂದೇನ್ ಕೊಟ್ಟಿದ್ದಾನೆ ಇಲ್ಲಿ, ಇಂಟೀರಿಯರ್ angle of regular polygon is 3 times its exterior angle of a regular polygon. Correct. Interior angle
ಫಾರ್ಮುಲಾ ಏನಿದೆ, ದಿ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್, ಫಾರ್ಮುಲಾ ಏನ್ ಬರುತ್ತೆ, n ಮೈನಸ್ 2 ಇಂಟು 180 is equal to 3 times. ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರುತ್ತೆ, 360 ಇರುತ್ತೆ, ಲಕ್ಷರ್ಲೆ. ಓಕೆ, ಈಗ ನೋಡಿ 180 2s ರೈಟ್, n minus 2 ಗೆ n minus 2 is equal to 3 into 2 6, n is equal to 6 minus 2 ಈ ಕಡೆ ಬಂದ ಬಳಿಕ ಪ್ಲಸ್ 2 ಆಯ್ತು. ಸೊ ನಂಬರ್ ಆಫ್ ಸೈಡ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಈಸ್ ಎಷ್ಟಾಯ್ತು, ಆ ಬಹುಭುಜದ ಬಾಹುಗಳ ಸಂಖ್ಯೆ ಎಷ್ಟು, 8. ಆಪ್ಷನ್ ಸೆಕೆಂಡ್ ಇಸ್ ರೈಟ್, ಆಪ್ಷನ್ 2 is right. ಎಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಸೇಮ್ ಇದೆ ಮತ್ತೆ. ದಿ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ ಈಸ್ 4 times ದಿ ಸಮ್ ಆಫ್ ಇಟ್ಸ್ ಆಲ್ ಎಕ್ಸ್ಟೀರಿಯರ್ ಆಂಗಲ್ ದಿ ರೆಗ್ಯುಲರ್ ಪಾಲಿಗಾನ್ ಈಸ್. ಓಕೆ, ಅಲ್ಲಿ ಭುಜಗಳ ಸಂಖ್ಯೆ ಕೇಳಿದ್ದ, ಇಲ್ಲಿ ರೆಗ್ಯುಲರ್ ಪಾಲಿಗಾನ್ ಯಾವ್ದಿದೆ ಅಂತ ಕೇಳಿದ್ದಾನೆ. ಇನ್ ಡೈರೆಕ್ಟ್ ಭುಜಗಳು ಎಷ್ಟು ಅಂತ ಗೊತ್ತಾದ್ರೆ ಅದು ಯಾವ ರೆಗ್ಯುಲರ್ ಪಾಲಿಗಾನ್ ಅನ್ನೋದು ಗೊತ್ತಾಗತ್ತೆ. ಕರೆಕ್ಟಾ? ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳು, ಇಂಟೀರಿಯರ್ angles of regular polygon is equal to the sum of all interior angles of regular polygon is that ಬರೆದಿದ್ದೇನೆ ನಾನು. The sum of all interior angles of regular polygon is 4 times the sum of its all exterior angles. Sum of all its exterior angles of regular polygon. ದಿ ರೆಗ್ಯುಲರ್ ಪಾಲಿಗಾನ್ ಯಾವದಿದೆ ಅಂತ ಕೇಳಿದ್ದಾನೆ. ಇನ್ನು ಕಡೆ ನೋಡಿದೀವಿ ಏನು ಫಾರ್ಮುಲಾ, n minus 2 into 180 is equal to 4 times 360 is equal to ಇದೆಷ್ಟು, 4 into 360 ರೈಟ್. ಎಷ್ಟು ಬರುತ್ತೆ ಇಲ್ಲಿ, 1440 ಬರುತ್ತೆ. ಕರೆಕ್ಟಾ? ಇಲ್ಲಿ n ಅನ್ನ ಕರೆಕ್ಟ್ ಆಗಿ ಸೂಟೇಬಲ್ ಮಾಡ್ಬೇಕು ನಾವು. ಈಗ ಸುಮ್ನೆ ಒಂದ್ ಓರಲ್ಲಿ ಮಾಡೋಣ. ಪೆಂಟಾಗನ್ ಅಂದ್ರೆ 5 ಆಯ್ತು. ಪೆಂಟಾಗನ್ಗೆ ಬಾಹು ಎಷ್ಟಿರುತ್ತೆ, 5 minus 2 ಅಂದ್ರೆ 3. 18 3s 54 ಬರಂಗಿಲ್ಲ. ಓಕೆ, ಹೆಕ್ಸಾಗನ್ನು ನೋಡೋದು ಬೇಡ, ಆಕ್ಟಾಗನ್ನು ಬೇಡ, ದೊಡ್ಡದು ಯಾವುದು, ಡೆಕಾಗನ್ ನೋಡೋಣ. ಡೆಕಾಗನ್ ಅಂದ್ರೆ ಎದಕ್ಕೆ ಅಂತೀವಿ, ಅದ್ರ ಬಾಹು ಎಷ್ಟಿರುತ್ತೆ, ಡೆಕಾಗನ್ಗೆ 10 ಬಾಹು ಇರುತ್ತೆ. n ಅಂದ್ರೆ 10 ಅಂತ ಪುಟ್ ಅಪ್ ಮಾಡೋಣ. n ಅಂದ್ರೆ 10 minus 2 into 180 ಈಕ್ವಲ್ ಬರಬೇಕು. ಎರಡು ಹಂತದನ್ನ ನೋಡೋದು. 10 minus 2 8, 10ರಲ್ಲಿ 2 ಕಳೆದಾಗ 8 into 180 ನೋಡಿ 1440 ಬರುತ್ತೆ ನೋಡಿ. 18 8s 144 ರೈಟ್. ಸೊ ಹಂಗಾದ್ರೆ ಯಾವ್ದಾಗತ್ತೆ, ಡೆಕಾಗನ್ ಆಗತ್ತೆ, ಡೆಕಾಗಾನ್. ತಿಳಿತಲ್ಲ, n is equal to 10 ತಗೊಂಡಾಗ ಸರಿ ಬರುತ್ತೆ. ಆಪ್ಷನ್ 4 is ರೈಟ್. ಅರ್ಥ ಆಯ್ತಲ್ಲ, ಆಪ್ಷನ್ 4 is ರೈಟ್ ಆಯ್ತು. ಓಕೆ, n is equal to 10 ತಗೊಂಡಾಗ, 10 ಅಂದ್ರೇನು, ಡೆಕಾಗನ್ ಅದು ಬಾಹು ಇರುತ್ತೆ 10. ಓಕೆ, ಅವಾಗ 2 n ಬರುತ್ತೆ, ಸಮನಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. The difference between two whole numbers is 66. Okay. The ratio of the two numbers is 2:5. Two numbers ratio ಏನಿದೆ, 2:5. Therefore, two numbers are. ಹಂಗಾದ್ರೆ ಆ ನಂಬರ್ಸ್ ಏನ್ ತಿಳ್ಕೊಳ್ಳೋಣ, ರೇಷಿಯೋ ಕೊಟ್ಟಿದ್ದಾನೆ, ಅದನ್ನ ನಂಬರ್ ಅಲ್ಲಿ ಬರ್ಕೊಳ್ಳೋಣ. x ಅಪ್ಲೈ ಮಾಡಿ, 2x and 5x ಆಯ್ತು. ಓಕೆ, ಆ ಸಂಖ್ಯೆಗಳ ಟೂ ಹೋಲ್ ನಂಬರ್ಸ್ ಡಿಫ್ರೆನ್ಸ್ ಕೊಟ್ಟಿದ್ದ ನೋಡಿ. ಡಿಫ್ರೆನ್ಸ್ ಅಂದ್ರೆ 5x minus 2x, 5x minus 2x ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಡಿಫ್ರೆನ್ಸ್, 66. ಹಂಗಾದ್ರೆ
ಆ ಎರಡು ನಂಬರ್ಸ್ ಯಾವ್ಯಾವು ಅಂತ ಕೇಳಿದಾನೆ. ಮಾಡೋಣ. 5x - 3x ಅಂದ್ರೆ 2x ಅಂದ್ರೆ 3x ಆಯ್ತು. 3x = 66. ಸೊ 3 1s ಎಷ್ಟಾಯ್ತು? 22 ಬಂತು. x = 22 ಬಂತು. ಸೊ 2 ನಂಬರ್ಸ್ ಆರ್, ಆ ಎರಡು ನಂಬರ್ಸ್ ಯಾವ್ಯಾವ ಬಂತ ನೋಡಿ. 2 ನಂಬರ್ಸ್ ಆರ್ 2x ಅಂದ್ರೆ 2 ಇಂಟು x ವ್ಯಾಲ್ಯೂ ಏನು ಸಿಕ್ಕಿದೆ? 22. 44 ಆಯ್ತು ಒಂದನೇ ವ್ಯಾಲ್ಯೂ. ಇನ್ನು ಎರಡನೇದ್ದು 5x ಇದೆ. 5 ಇಂಟು x ಅಂದ್ರೆ 22. 22 5s 110. ಸೊ ಆಪ್ಷನ್ ಯಾವ್ದಿದೆ? ಒಂದನೇ ನಂಬರ್ದು ವ್ಯಾಲ್ಯೂ 44, ಎರಡನೇ ನಂಬರ್ದು 110. ಸೊ ಆಪ್ಷನ್ ಎ, ಆಪ್ಷನ್ ಈಸ್ ರೈಟ್. ಆಪ್ಷನ್ ಏನಾಯ್ತು ಇಲ್ಲಿ? ಎ ಸರಿ ಆಯ್ತು. ಓಕೆ. ಸೊ ನೆಕ್ಸ್ಟ್, the present age of Anita is 1/3 of her father's present age. After 4 years, the sum of their ages will be 60 years. Full stop. The present age of Anita is. ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಅನಿತಾಳ ಈಗಿನ ವಯಸ್ಸು ಅವಳ ತಂದೆಯ ಈಗಿನ ವಯಸ್ಸಿನ 1/3 ರಷ್ಟಿದೆ. ಕರೆಕ್ಟಾ? ಅವನು ಹೇಗೆ ಹೇಳಿದಾನೆ ಬರ್ಕೊತ ಹೋಗ್ತೀನಿ ಅಷ್ಟೇ. ಅನಿತಾಳ ಈಗಿನ ವಯಸ್ಸು ಅವಳ ತಂದೆ ಈಗಿನ ವಯಸ್ಸಿನ, ಹಾಗಾದ್ರೆ ಅನಿತಾಸ್ ಫಾದರ್ ಏಜ್ ಏನಂತ ತಿಳ್ಕೊಳ್ಳೋಣ? ಎಕ್ಸ್ ಅಂತ ತಿಳ್ಕೊಳ್ಳೋಣ, ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ. ಅನಿತಾಳ ಈಗಿನ ವಯಸ್ಸು, ಹಾಗಾದ್ರೆ ಅನಿತಾಳ ಏಜ್ ಅನ್ನ, ಅನಿತಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/3 ರಷ್ಟಿದೆ. 1/3 ರಷ್ಟಿದೆ. ಅವಳ ತಂದೆಯ ವಯಸ್ಸಿನ 1/3 ರಷ್ಟಿದೆ. ಕರೆಕ್ಟಾ? ಅವಳ ತಂದೆಯ ವಯಸ್ಸು 30 ವರ್ಷ ಇತ್ತಂದ್ರೆ ಅದರಲ್ಲಿ 3 ಭಾಗಲೇ ಮಾಡುದು 10 ವರ್ಷ ಆಗುತ್ತೆ. ಈ ಟೈಪ್. 4 ವರ್ಷಗಳ ನಂತರ, ಆಫ್ಟರ್ 4 ಇಯರ್ಸ್, ಆಫ್ಟರ್ 4 ಇಯರ್ಸ್ 4 ವರ್ಷ ಆದ್ಮೇಲೆ ಅನಿತಾಳ ಫಾದರ್ ಏಜ್ ಏನಾಗುತ್ತೆ? 4 ವರ್ಷ ಆದ ಬಳಿಕ 4 ವರ್ಷ ಹೆಚ್ಚಾಗುತ್ತೆ ಅಂದ್ರೆ x+4. ಹಾಗೆ ಅನಿತಾಳ ವಯಸ್ಸು ಕೂಡ ಏನಾಗುತ್ತೆ? ಅನಿತಾಳ ವಯಸ್ಸು ಎಷ್ಟಿದೆ? x/3. ಅದರಲ್ಲಿ 4 ವರ್ಷನ ಹೆಚ್ಚಿಗೆ ಮಾಡಿ, x/3 + 4. ಅವರ ವಯಸ್ಸಿನ ಮೊತ್ತವು 60 ವರ್ಷಗಳಾದರೆ, ಓಕೆ, ಅನಿತಾಳ ತಂದೆಯ ವಯಸ್ಸು ಎಷ್ಟಾಯ್ತು? x+4. ಅವರಿಬ್ಬರ ವಯಸ್ಸಿನ ಮೊತ್ತ, ತಂದೆಯ ವಯಸ್ಸು x/3 + 4. ಅವರಿಬ್ಬರ ವಯಸ್ಸು, ಇದು ತಂದೆಯ ವಯಸ್ಸು, ಇದು ಅನಿತಾಳ ವಯಸ್ಸು. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟು? 60 ವರ್ಷಗಳಾದರೆ. ಕರೆಕ್ಟಾ? 60 ವರ್ಷಗಳಾದರೆ ಅನಿತಾಳ ಈಗಿನ ವಯಸ್ಸು ಅಂತ ಕೇಳಿದ್ದಾನೆ. ಫಸ್ಟ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. x + x/3 plus 4 + 4 that is 8 is equal to 60 degree. Right. Okay. So ಈಗ ನೋಡಿ 3 into x 3x plus x divided by 3 is equal to 60. ಈ 8 ಅನ್ನು ಈ ಕಡೆ ತಗೊಳ್ಳಿ, -8 ಆಯ್ತು. 60 - 8 that is 52. Right. 3x plus x 4x. ಈ 3 ನ ಈ ಕಡೆ ತಗೊಳ್ಳಿ, into 3 ಆಯ್ತು. 3 2s 6, 3 5s 15. Right. So x 4 ಅನ್ನ ಈ ಕಡೆ ತಗೊಳ್ಳಿ, 4 ಅನ್ನ ಡಿವೈಡ್ ಬೈ ಮಾಡಿ. ಸೊ ಎಷ್ಟಾಯ್ತು? 4 1s 4 3s 12. ಕರೆಕ್ಟಾ? 15 ಅಲ್ಲಿ 12 ಕೊಳಿದ್ರೆ 3 ಉಳಿತು, 36 ಆಯ್ತು. 4 9s 36. x equal to ಎಷ್ಟಾಯ್ತು? 39 ಆಯ್ತು. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಅದು ಫಾದರ್ ವಯಸ್ಸು ಸಿಕ್ತು ನನಗೆ. ಅನಿತಾಳ ತಂದೆ ವಯಸ್ಸು ಸಿಕ್ತು. ಅನಿತಾಳ ತಂದೆಯ ವಯಸ್ಸು ಎಷ್ಟಾಯ್ತು? 39. ಹಾಗಾದರೆ ಅನಿತಾಳ ವಯಸ್ಸು, ಅನಿತಾಸ್ ಏಜ್ ಈಸ್ ಈಕ್ವಲ್ ಟು, ಅನಿತಾಳ ವಯಸ್ಸೇನು? x/3.
x by 3. x ಅಂದ್ರೆ 39. 39 divided by 3. 3 1s 3 3s 9. ಸೊ ಅಂತಾಳ ವಯಸ್ಸು ಎಷ್ಟಾಯ್ತು? 13. ಆಪ್ಷನ್ ಎಲ್ಲಿದೆ ನೋಡಿ? 13. ಎಸ್. ಆಪ್ಷನ್ ಯಾವ್ದಾಯ್ತು? ಆಪ್ಷನ್ 13. ಆಪ್ಷನ್ ಸೆಕೆಂಡ್ ಈಸ್ ರೈಟ್ ಆಯ್ತು. 13 ಇಯರ್ಸ್. ಅನಿತಾಳ ವಯಸ್ಸು ಎಷ್ಟಿದೆ? 13 ವಯಸ್ಸು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಓರಲಿ ಬಿಡಿಸಬಹುದು ಇದನ್ನ. ಓಕೆ, ಏನಿದೆ ನೋಡಿ. ಒಂದು ಕ್ವಾಡ್ರಿಲ್ಯಾಟರಲ್, ಒಂದು ಟ್ರೆಪೆಜಿಯಂ ಇದೆ, ಪಿ ಕ್ಯೂ ಆರ್ ಎಸ್. ಅದರಲ್ಲಿ ಎಸ್ ಪಿ ಇಸ್ ಪ್ಯಾರಲಲ್ ಟು ಆರ್ ಕ್ಯೂ ಇದೆ, ಮತ್ತೆ ಎಸ್ ಪಿ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್ ಇದೆ. ಎಸ್ ಪಿ ಪ್ಯಾರಲಲ್ ಟು ಆರ್ ಕ್ಯೂ ಇದೆ, ಹಾಗೆ ಎಸ್ ಪಿಗೆ ಆರ್ ಎಸ್ ಏನಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ, ಲಂಬವಾಗಿದೆ. ಸೊ ಆರ್ ಕ್ಯೂ ಪಿ ಎಷ್ಟು ಕೊಟ್ಟಿದ್ದಾನೆ? 120. ಆರ್ ಕ್ಯೂ ಪಿ ಕೊಟ್ಟಿದ್ದಾನೆ ನೋಡಿ, ಎಷ್ಟು? 120 ಕೊಟ್ಟಿದ್ದಾನೆ. ಓಕೆ, ಹಾಗಾದರೆ ಪಿ ಮತ್ತೆ ಆರ್ ಬೆಲೆ ಎಷ್ಟು? ಈಗ ಇಲ್ಲಿ ನಾನು ಡೈರೆಕ್ಟ್ ಆಗಿ ನೋಡ್ಬೋದು, ಏನು? ಎಸ್ ಪಿ ಪ್ಯಾರಲಲ್ ಟು ಆರ್ ಕ್ಯೂ ಇವೆರಡು ಸಮಾನಾಂತರದ ಮೇಲಿದೆ. ಮತ್ತೆ ಎಸ್ ಪಿ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್, ಇದು ಏನಿದೆ ಪರ್ಪೆಂಡಿಕ್ಯುಲರ್ ಮಾಡಿದೆ ಅಂದ್ರೆ ಇದು ಕೂಡ ಎಷ್ಟಿರುತ್ತೆ? 6. ಇದೆಷ್ಟಿರುತ್ತೆ? 90 ಇರುತ್ತೆ. ಆರ್ ಆಂಗಲ್ ಆರ್ ಎಷ್ಟು ಸಿಕ್ತು? 90. ಅವನೇನ್ ಫೈಂಡ್ ಔಟ್ ಮಾಡುವಂದಿದ್ದಾನೆ? ಪಿ ಮತ್ತೆ ಆರ್ ಅನ್ನ. ಒಂದನೇದು ಪಿ ಇದೆ, ಎರಡನೇದು ಆರ್ ಇದೆ. ಆಪ್ಷನ್ ಅಲ್ಲಿ ಎರಡನೇದು ಯಾವ್ದಾದ್ರು 90 ಇದೆಯಾ ನೋಡಿ? ಇದೆ ನೋಡಿ, ಇದೇ ಆನ್ಸರ್ ಆಗಿರುತ್ತೆ ನೋಡಿ. ಇಷ್ಟು ಸಿಂಪಲ್ ಆಗಿ ಬಿಡಿಸಬಹುದು ನಾವು. ನಿಮ್ಗೆ ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ ಅಲ್ಲ, ಟೋಟಲ್ ಆಗಿ ಬಿಡಿಸೋಣ. ಓಕೆ, ಅದೇನಿಲ್ಲ, ಬಿಡಿಸ್ತೀನಿ. ಆದ್ರೆ ನಿಮಗೆ ಸಿಂಪಲ್ ಒಂದು ಟ್ರಿಕ್ ಅಂತಾರಲ್ಲ, ಆ ಟ್ರಿಕ್ ಅನ್ನ ಹೇಳಿದೆ ಅಷ್ಟೇ. ನೋಡಿ, ಪೂರ್ತಿಯಾಗಿ ಬಿಡಿಸೋಣ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಈಗೇನ್ ಮಾಡ್ತೀನಿ ನಾನು, ಒಂದು ರೇಖೆನ ಡ್ರಾ ಮಾಡ್ತೀನಿ. ಇದು ಪಿ ಎಸ್ ಗೆ ಲಂಬವಾಗಿದೆ, ವರ್ಟೈಸಸ್ ಕ್ಯೂ ಇಂದ ಹೊಂಟಿದೆ. ಇದೆಷ್ಟಿದೆ? 90 ಇದೆ. ಕರೆಕ್ಟಾ? ಪಿ ನ ಫೈಂಡ್ ಔಟ್ ಮಾಡಬೇಕಾಗಿದೆ ಎಷ್ಟು ಅಂತ. ಈಗ ಇದೆಷ್ಟಿರುತ್ತೆ? 90 ಇರುತ್ತೆ. ಆದ್ರೆ ಟೋಟಲ್ ಆಂಗಲ್ ಆರ್ ಕ್ಯೂ ಪಿ ಅಥವಾ ಪಿ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾನೆ? 120 ಕೊಟ್ಟಿದ್ದಾನೆ. ಅದರಲ್ಲಿ ಇಲ್ಲಿ ಎಂ ಅಂತ ಹೆಸರು ಕೊಡೋಣ. ಇದಕ್ಕೆ ಈ ಒಂದು ಪಾಯಿಂಟ್ಗೆ ಎಂ ಅಂತ ಹೆಸರು ಕೊಡೋಣ. ಲಂಬ ಮಾಡಿದೆಯಲ್ಲ ಪಿ ಎಸ್ ಮೇಲೆ, ಅಲ್ಲಿ ಎಂ ಅಂತ ಕೊಡೋಣ. ಈಗ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಆರ್ ಕ್ಯೂ ಎಂ ಎಷ್ಟು ಇರುತ್ತೆ? 90 ಇರುತ್ತೆ. ಯಾಕೆ? ಲಂಬ, ಇಲ್ಲಿ ಕೂಡ ಲಂಬ ಆಗಿರುತ್ತೆ. ಹಾಗಾದ್ರೆ ಇದು ಎಷ್ಟಾಯ್ತು ಇಲ್ಲಿ? ಯಾವುದು? ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಎಂ ಕ್ಯೂ ಪಿ. ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಎಂ ಕ್ಯೂ ಪಿ ಎಷ್ಟಾಗಿರುತ್ತೆ? 30 ಆಗಿರುತ್ತೆ. ಯಾಕೆ? 120 ಇಲ್ಲಿ 90ನ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ? 30 ಸಿಗುತ್ತೆ. 30 ಸಿಕ್ತಲ್ವಾ? ಇದು 30 ಇದೆ, ಇದು 90 ಇದೆ. ಇದು 30, ಇದು 90 ಅಂದ್ರೆ ಈಗ ತ್ರಿಕೋನ್ ಸಿ ಇನ್ ಟ್ರಯಾಂಗಲ್ QPM ನ ನೋಡಿ. QPM ಅಲ್ಲಿ ಆಂಗಲ್ ಎಂ, ಆಂಗಲ್ ಕ್ಯೂ, ಆಂಗಲ್ ಪಿ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ? ದಿ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ 180 ಇರುತ್ತೆ. ಆಂಗಲ್ ಎಂ ಎಷ್ಟಿದೆ? 90 ಇದೆ. ಕರೆಕ್ಟಾ? ಕ್ಯೂ ಎಷ್ಟಿದೆ? 30 ಇದೆ. ಕರೆಕ್ಟಾ? ಕ್ಯೂ ಕಂಡಿಡಿದೇವೆ ನೋಡಿ. ಪಿ ನನಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡೋದಿದೆ. ಇದ್ದಂಗೆ ಇಡಿ 180. ಪಿ ಇದ್ದಂಗೆ ಇಟ್ಟು 180. ಇವೆರಡು ಪ್ಲಸ್ ಮಾಡಿದಾಗ ಎಷ್ಟಾಯ್ತು? 120 ಆಯ್ತು. ಈ ಕಡೆ ಬಂದು ಮೈನಸ್ 120. ಸೊ ಇದೆಷ್ಟಾಯ್ತು? 60 ಡಿಗ್ರಿ. ಪಿ ಎಷ್ಟಾಯ್ತು? 60 ಡಿಗ್ರಿ. ನೋಡಿ, ಇದು ಮೊದಲನೇದು ಪಿ ಕೇಳಿದಾನೆ, ಎರಡನೇದು ಆರ್ ಕೇಳಿದಾನೆ. ಪಿ 60 ಬಂತು, ಆರ್ 90. ಅಷ್ಟೇನು ಮಾಡ್ಬೇಕಾಗಿಲ್ರಿ. ನಾನು ಮೊದಲೇ ಹೇಳೋದಲ್ಲ, ಇಲ್ಲೇ ಸಿಕ್ಕತ್ತೆ. ಆರ್ ಎಲ್ಲಿದೆ? ಎರಡನೇದಿದೆ. ಎರಡನೇದು ಯಾವ್ದಾದ್ರು 90 ಇದೆಯಾ? ಇದೆ ನೋಡಿ, ಇಲ್ಲೇ ಸಿಕ್ಬಿಡುತ್ತೆ. ಅದೇನು ಭಾಳ ಏನು ಎಲ್ಲ ಬಿಡಿಸ್ಬೇಕಂತ ಏನಿಲ್ಲ. ಸ್ವಲ್ಪ ಗೊತ್ತಾದ್ರೆ ಕಲಾಸ ಆಯ್ತು. ಟ್ರಿಕ್ಸ್ ಮೇಲೆ ಇರುತ್ತೆ. ನಾನು ನಿಮಗೆ ಬೇಕಂತ ಹೇಳಿ ಕನ್ಸೆಪ್ಟ್ ಪೂರ್ತಿ ಅರ್ಥ ಆಗ್ಲಿ ಅಂತ ಟೋಟಲ್ ಆಗಿ ಬಿಡಿಸ್ತಾ ಇದ್ದೀನಿ. ಹಂಗೆ ನೋಡಿದ್ರೆ ಟ್ರಿಕ್ಸ್ ಮುಖಾಂತರನೇ ಬಿಡಿಸಬಹುದು. ಇವು ಕೆಲವೊಂದು ಮ್ಯಾಥ್ಸ್ ಅನ್ನ ಆಟೋಮೆಟಿಕ್ ಬಿಡಿಸಬಹುದು. ಡೈರೆಕ್ಟ್ ಇದೆ ಕ್ವಶನ್. ದಿ ನಂಬರ್ ಆಫ್ ವರ್ಟೈಸಸ್ ಇನ್ ಡೊಡೆಕಾಹೆಡ್ರಾನ್ ಈಸ್. ದ್ವಾದಶ ಘನದಲ್ಲಿರುವ ಶೃಂಗ ಬಿಂದುಗಳ ಸಂಖ್ಯೆ ಗೊತ್ತಿರಲಿ. ಡೊಡೆಕಾಹೆಡ್ರಾನ್ ದ ವರ್ಟೈಸಸ್ ಎಷ್ಟಿರುತ್ತೆ? 20 ಇರುತ್ತೆ. ಓಕೆ, ವರ್ಟೈಸಸ್ 20 ಇರುತ್ತೆ. ನಂಬರ್ ಆಫ್ ಫೇಸಸ್ ಕೇಳಿದ್ರೆ ಗೊತ್ತಿರಬೇಕು ಎಷ್ಟು? 12. ಓಕೆ, ನಂಬರ್ ಆಫ್ ವರ್ಟೈಸಸ್ 20, ನಂಬರ್ ಆಫ್ ಫೇಸಸ್ ಕೇಳಿದ್ರೆ 12. ಎತ್ರದ್ದು? ದ್ವಾದಶ
ದ್ವಾದಶ ಘನದ ಶೃಂಗ ಬಿಂದುಗಳ ಸಂಖ್ಯೆ 20. ಅದೇ ಮುಖಗಳ ನಂಬರ್ ಆಫ್ ಮುಖಗಳಂತೀರಿ ನೋಡ್ರಿ ನೀವು, ಮುಖಗಳ ಸಂಖ್ಯೆ ಎಷ್ಟು 12 ಇರುತ್ತೆ, ಲಕ್ಷದಲ್ಲಿ ಇರಲಿ. ಓಕೆ, ಆಪ್ಷನ್ ಯಾವ್ದೈತಿ ಇಲ್ಲಿ? ಆಪ್ಷನ್ 4 ಈಸ್ ರೈಟ್. ಸೊ ನೆಕ್ಸ್ಟ್, ದಿ ರೇಡಿಯಸ್ ಆಫ್ ಬೇಸ್ ಆಫ್ ಕೋನ್ ಈಸ್ 14 centimeter and its curved surface area is 220 centimeter square. Its slant height is, ಓಕೆ, ಒಂದು ಸಿಂಪಲ್ ಆಗಿ ಕೋನನ್ನ ತೆಗೆಯಮ್ಮ, ಒಂದು ಐಡಿಯಾ ಬರುತ್ತೆ ಅಷ್ಟೇ. ಓಕೆ, ಒಂದು ಕೋನ ಇದೆ ಇಲ್ಲಿ. ಓಕೆ, ಕೋನ ಇದೆ. ಈ ಕೋನದಲ್ಲಿ ರೇಡಿಯಸ್ ಆಫ್ ದಿ ಬೇಸ್ ಆಫ್ ಕೋನ್, ಇಲ್ಲೇನ್ ಸರ್ಕಲ್ ಇರುತ್ತಲ್ಲ, ಈ ರೇಡಿಯಸ್ ಎಷ್ಟಿದೆ ಇದ್ರದ್ದು? 14 ಸೆಂಟಿಮೀಟರ್ ಇದೆ. ಸೊ ಆರ್ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಹಾಗೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನೆ ಎಷ್ಟು? 220 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಸ್ಲ್ಯಾಂಟ್ ಹೈಟ್ ಅಂದ್ರೆ ಓರೆ ಎತ್ತರ. ಒಂದು ಶಂಕುವಿನ ಪಾದದ ತ್ರಿಜ್ಯ ಎಷ್ಟು? 14 ಸೆಂಟಿಮೀಟರ್, ಅದೇ ಆರ್ ಅಂತ ತಗೊಂಡಿದೀವಿ ನಾವು. ಮತ್ತೇನ್ ಕೊಟ್ಟಿದ್ದಾನೆ? ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ? ಕರ್ವ್ಡ್ ಸರ್ಫೇಸ್ ಏರಿಯಾ 220 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಅದರ ಓರೆ ಎತ್ತರ ನನಗೆ ಫಾರ್ಮುಲಾ ಬೈ ಹ್ಯಾಟ್ ಇರ್ಬೇಕಿಲ್ಲಿ. ಏನು? ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು, ಏನ್ ಫಾರ್ಮುಲಾ ಬರುತ್ತೆ? ಪೈ ಆರ್ ಎಲ್ ಅಂತ ಬರುತ್ತೆ. ಪೈ ಆರ್ ಎಲ್ ಲಕ್ಷದಲ್ಲಿ ಇರ್ಲಿ. ಎಲ್ ಅಂದ್ರೆ ಏನು? ಸ್ಲ್ಯಾಂಟ್ ಹೈಟ್ ಅಂದಂಗೆ, ಓರೆ ಎತ್ತರ ಅಂತಾರೆ ಸ್ಲ್ಯಾಂಟ್ ಹೈಟ್ ಅಂದ್ರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾನೆ? 220. ವ್ಯಾಲ್ಯೂನ ಪುಟ್ ಅಪ್ ಮಾಡಿ. ಪೈ ಅಂದ್ರೆ 22/7, ರೇಡಿಯಸ್ ಎಷ್ಟು? 14 ಇಂಟು ಸ್ಲ್ಯಾಂಟ್ ಹೈಟ್ ಈಸ್ ಫೈಂಡ್ ಔಟ್ ಮಾಡೋದಿದೆ. ಸೊ ಎಲ್ ಇದ್ದಂಗೆ ಇಟ್ಬಿಡಿ. 220ಗೆ 220, ಇವಳನ್ನ ಈ ಕಡೆ ತೊಗೊಂಬರಿ, ಇಂಟು 22/7 ಈ ಕಡೆ ಬಂದ್ರೆ 7/22 ಆಯ್ತು, ಇಂಟು 14 ಡಿವೈಡ್ ಬೈ ಆಯ್ತು. ಕರೆಕ್ಟಾ? 22 10s 220, ರೈಟ್. 7 1s 7 2s, 7 1 7 2 14, 2 1 2 5. ಸೊ ಸ್ಲ್ಯಾಂಟ್ ಹೈಟ್ ಎಲ್ ಎಷ್ಟು ಬಂತು? 5 ಬಂತು ನೋಡಿ. ಯಾವ್ದಿದೆ ನೋಡಿ ಆಪ್ಷನ್. ಅದಕ್ಕೆ ಆಪ್ಷನ್ ನಾನು ಹೇಳಕ್ಕೆ ಹೋಗಂಗಿಲ್ಲ, ನೀವೇ ನೋಡ್ಬೇಕು. ಎಷ್ಟು? 5 ಸೆಂಟಿಮೀಟರ್ ಎಲ್ಲಿದೆ? ಆಪ್ಷನ್ ನಂಬರ್ 4 ಅಲ್ಲಿದೆ ನೋಡಿ. ಆಪ್ಷನ್ ನಂಬರ್ 4, ರೈಟಾ? ಎಷ್ಟು ಸಿಂಪಲ್ ಆಗಿ ಬರುತ್ತೆ ನೋಡಿ. ಫಾರ್ಮುಲಾ ಗೊತ್ತಿರಬೇಕು, ಅದು ಏನ್ ಕೊಟ್ಟಿದ್ದಾನೆ ಅನ್ನೋದು ತಿಳ್ಕೊಂಡಿರ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ನಾನು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಟೈಮ್ ವೇಸ್ಟ್ ಮಾಡೋದು ಬೇಡ. ದಿ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಹೂಸ್ ಸರ್ಫೇಸ್ ಏರಿಯಾ ಇಸ್ 616 ಸೆಂಟಿಮೀಟರ್ ಸ್ಕ್ವೇರ್ ಈಸ್, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲ. ಸಿಂಪಲ್ ಕ್ವೆಶ್ಚನ್ ಕೊಟ್ಟಿದ್ದಾನೆ. ಏನು? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಗೊತ್ತಿರಬೇಕು. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? 4πr², ಕರೆಕ್ಟಾ? ಸರ್ಫೇಸ್ ಏರಿಯಾನೇ ಕೊಟ್ಟಿದ್ದಾನ ಅವನು 616 ಅಂತ. 4ಗೆ 4, ಪೈ ಅಂದ್ರೆ 22/7 ಇಂಟು r² ಅಂದ್ರೆ ಗೊತ್ತಿಲ್ಲ ರೀ, r² ಇದ್ದಂಗೆ ಇಡಿ. ಸೊ r²ಗೆ r², ಇಲ್ಲೇನಾಯ್ತು? 616ಗೆ 616, 4 ಇಲ್ಲಿ ಬಂದು ಡಿವೈಡೆಡ್ ಬೈ ಆಯ್ತು, 22/7 ಈ ಕಡೆ ಬಂದು 7/22 ಆಯ್ತು. ಏನಾಗುತ್ತೆ ನೋಡಿ, 4 1s 4, 6ರಲ್ಲಿ 4 ಕಳೆದಾಗ 2, 21 ಅಂದ್ರೆ 4 5 20, 21ರಲ್ಲಿ 20 ಕಳೆದಾಗ 1 ಉಳಿತು, 16, 4ನೇ 16, ಕರೆಕ್ಟಾ? ಇನ್ನು 22 1s 22 7s 154, ಕರೆಕ್ಟಾ? 7 into 7 r² equal to, ಸೊ r equal to ಎಷ್ಟಾಯ್ತು? 7. ರೇಡಿಯಸ್ ಎಷ್ಟು ಸಿಕ್ತು? 7 ಸೆಂಟಿಮೀಟರ್ ಸಿಕ್ತು. ಆನ್ಸರ್ ಇಲ್ಲ. ಅವನು ಈಗ ನಾನು ಬರೇ ರೇಡಿಯಸ್ ಅನ್ನ ಕಂಡಿಡಿದೆ ಸರ್ಫೇಸ್ ಏರಿಯಾ ಕೊಟ್ಟಾಗ. ಇನ್ನು ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ
ವ್ಯಾಲ್ಯೂಮ್ ಆಫ್ ಸ್ಪಿಯರ್, ಒಂದು ಗೋಳದ ಘನಫಲ ಬೇಕಾಗಿದೆ. ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ ಒಂದು ಗೋಳದ ಘನಫಲ. ಫಾರ್ಮುಲಾ ಏನು? 4/3 ಪೈ ಆರ್ ಕ್ಯೂಬ್, ರೈಟ್. 4/3 ಗೆ 4/3 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ಎಷ್ಟು ಸಿಕ್ಕಿದೆ? 7 ಕ್ಯೂಬ್ ಅಂದ್ರೆ 7 ಇಂಟು 7 ಇಂಟು 7. 3 ಟೈಮ್ಸ್ ಅಲ್ಲಿ 7 ಅನ್ನ ಮಲ್ಟಿಪ್ಲಿಕೇಶನ್ ಮಾಡೋದು ಕ್ಯೂಬ್ ಅಂದ್ರೆ. ಓಕೆ, 1 7 ಗೆ 1 7 ಹೋಯ್ತು, ರೈಟಾ? ಇನ್ನೇನ್ ಬರ್ತು ನೋಡಿ, 4 ಇಂಟು 22 88, right. 88 into 49 divided by 3 ಎಷ್ಟಾಗುತ್ತೆ ನೋಡಿ? 49 ಡೈರೆಕ್ಟ್ ಮಾಡೋಣ, 88 divided by 49 ಅಂದ್ರೆ 9 8 72, 9 8 72, 72 ಪ್ಲಸ್ 7 79. ಓಕೆ, ಸೊ 8 4 32, 8 4 32, 1 3 35, 2 11 13 4, 4 3 1 2 ಡಿವೈಡ್ ಬೈ 3 ಅಂದಂಗೆ ಎಷ್ಟಾಯ್ತು ನೋಡಿ? 3 1 3 13, 3 4 12, 13ರಲ್ಲಿ 12 ಕಳೆದ್ರೆ 1 11 ಆಯ್ತು. 3 3 9, 11ರಲ್ಲಿ 9 ಕಳೆದ್ರೆ 2 22 ಆಯ್ತು. 3 7 21, 10 ಇದ್ದದ್ದು 1 ಇದ್ದದ್ದು 10 ಆಯ್ತು. 3 3 9 ಮತ್ತೆ 10 ಆಯ್ತು. 3 3 ಸೊ 1437, 1437.33 ಆನ್ಸರ್ ಅಲ್ಲಿ ಇದೆಯಾ? ಇದ್ದೇ ಇರುತ್ತೆ. 14373 ಆಪ್ಷನ್ ಎ ನೋಡಿ. ಆಪ್ಷನ್ ಎ ನೀವು ಕರೆಕ್ಟ್ ಆಗಿ ಬಿಡಿಸಿದ್ರೆ ನೀವು ಯಾರ್ದು ನೋಡ್ಬೇಕಾಗಿಲ್ರಿ, ಎಲ್ಲ ಕರೆಕ್ಟ್ ಆಗೇ ಬಂದಿರುತ್ತೆ. 1437.3 ಸೆಂಟಿಮೀಟರ್ ಸ್ಕ್ವಯರ್. ಇದೇನಿದು? ಘನಫಲ, ಸೆಂಟಿಮೀಟರ್ ಕ್ಯೂಬ್, ಸಾರಿ. ಘನಫಲದ ಯೂನಿಟ್ಸ್ ಏನ್ ಬರುತ್ತೆ? ಕ್ಯೂಬ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್, ಎನ್ ಈಸ್ ಹೋಲ್ ನಂಬರ್ ಗ್ರೇಟರ್ ದ್ಯಾನ್ 1. ಓಕೆ, ಎನ್ ಏನಿದೆ ಇದು ಒಂದು ಹೋಲ್ ನಂಬರ್ ಇದೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದ ನೋಡಿ. ಎನ್ ಇದೆ, ಏನಿದು ಹೋಲ್ ನಂಬರ್, ಬಟ್ 1 ಇಲ್ಲ. 1 ತಗೋಬೇಡಿ, ಹಂಗಾದ್ರೆ ಎನ್ ಈಕ್ವಲ್ ಟು 2 ತಗೋಣ. ಓಕೆ, ಎನ್ ಈಸ್ ಹೋಲ್ ನಂಬರ್ ಗ್ರೇಟರ್ ದ್ಯಾನ್ 1, ಒಂದಕ್ಕಿಂತ ಜಾಸ್ತಿ ಅಂದ್ರೆ 2 3 4 5 ಹಿಂಗೆ ತಗೋದು. then n square divided by n square of n square minus 1 is always divisible by. ನಾನು ಬೆಸ್ಟ್ ಅಂದ್ರೆ ಇಲ್ಲಿ ಲಿಸ್ಟ್ n is equal to 1 ಅಂತ ಬರಂಗಿಲ್ಲ, 2 ಬರುತ್ತೆ. ಇದನ್ನ ಈ n square of n square minus 1 ಅಲ್ಲಿ ಪುಟ್ ಅಪ್ ಮಾಡೋಣ. n ಅಂದ್ರೆ ಎಷ್ಟು? 2 ನ ಪುಟ್ ಅಪ್ ಮಾಡಿ. n just put 2 instead of n, right? 2 square of 2 square minus 1 is equal to 2 square ಅಂದ್ರೆ 4, 2 square ಅಂದ್ರೆ 4 minus 1 is equal to 4 into 3, that is 12. ಲಿಸ್ಟ್ ನಂಬರ್ದೇ ನೋಡೋದು, n is equal to 2 ನೇ ನೋಡೋದು ಇಂಥದ್ರಲ್ಲಿ. ಯಾಕೆ? ಡಿವಿಸಿಬಲ್ ಬೈ ಅಂದ್ರೆ ಲಿಸ್ಟ್ ನಂಬರ್ ಅನ್ನೇ ತಗೊಳ್ಳೋದು. ಓಕೆ, ಈಗ 12 ಈ ಕೆಳಗಿನ ಪೈಕಿ ಯಾವ ನಂಬರ್ ಇಂದ ಯಾವಾಗಲೂ ಭಾಗ ಹೋಗುತ್ತೆ ಅಂತ ಕೇಳಿದ್ದಾನೆ. ಕರೆಕ್ಟಾ? 10 ಇಂದ 12ಗೆ ಭಾಗ ಹೋಗುತ್ತಾ? ಹೋಗೋದಿಲ್ಲ. ಕರೆಕ್ಟ್. 12ರಿಂದ 10ಕ್ಕೆ ಭಾಗ ಹೋಗುತ್ತಾ? ಹೋಗೋದಿಲ್ಲ. 18ರಿಂದ 12ಕ್ಕೆ ಭಾಗ ಹೋಗುತ್ತಾ? ನಿಶೇಷವಾಗಿ ಹೋಗೋದಿಲ್ಲ. 12ರಿಂದ 12ಕ್ಕೆ ಹೋಗುತ್ತಾ? ಹೋಗುತ್ತೆ. ಆಪ್ಷನ್ 3 ಇಸ್ ರೈಟ್. 16 ಕೂಡ ಹೋಗೋದಿಲ್ಲ. 16 ಕೂಡ ಏನಾಗೋದಿಲ್ಲ? ಹೋಗೋದಿಲ್ಲ. ಸೊ ಆಪ್ಷನ್ ಯಾವ್ದಾಯ್ತು ಇಲ್ಲಿ? 12 ಭಾಗ ಹೋಗ್ಬೇಕಾದ್ರೆ ನಿಶೇಷವಾಗಿ 12 ಬರಬೇಕು. ಆಪ್ಷನ್ 12 ಇದೆ. ಓಕೆ, ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ 3 ಈಸ್ ರೈಟ್. ಆಪ್ಷನ್ 3 ಈಸ್ ರೈಟ್. ಓಕೆ, ಎಷ್ಟು ಚೆನ್ನಾಗಿದೆಯಲ್ಲ ಎಲ್ಲ ಎಕ್ಸಾಂಪಲ್. ಒಂದ್ ರೀತಿ ಮ್ಯಾಥ್ಸ್ ಅನ್ನ ಬರೆದು ಕೊಡ್ದಂಗ ಆಗ್ಬಿಡತ್ತೆ ಎಲ್ಲ ಎಕ್ಸಾಂಪಲ್ ನೋಡ್ತಾ ಇದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗುವ.
ದಿ ವ್ಯಾಲ್ಯೂ ಆಫ್ ಏನೋ ಒಂದು ಕೊಟ್ಟಿದ್ದಾನೆ, ಕಣ್ಣಿಂದಂತೂ ನೋಡೋಕ್ಕಾಗಂಗಿಲ್ಲ, ಬಟ್ ಬಿಡಿಸ್ಲೇಬೇಕಲ್ಲ. ಸೊ ಏನ್ ಮಾಡೋಣ, ಇಲ್ಲಿ 963 ಜಾಗದಲ್ಲಿ ಏನ ಪುಟಪ್ ಮಾಡೋಣ, ಹಾಗೆ 476 ಜಾಗದಲ್ಲಿ ಬಿನ ಪುಟಪ್ ಮಾಡೋಣ. ಈಗ ಬಿಡಿಸೋಣ. ಏನೋ ಇಲ್ಲೇ ಬರೀತೀನಿ ನೋಡಿ, 936 ಅಂದ್ರೆ ಎ ಪ್ಲಸ್ 476 ಅಂದ್ರೆ ಬಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 963 ಅಂದ್ರೆ ಎ ಮೈನಸ್ 476 ಅಂದ್ರೆ ಬಿ ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 963 into 963 ಅಂದ್ರೆ a into a ಪ್ಲಸ್ 476 into 476 ಅಂದ್ರೆ b into b. ಓಕೆ, ಇಷ್ಟು ಪುಟ್ ಅಪ್ ಮಾಡಿದೀವಿ, ರೈಟಾ? ಸೊ ಇನ್ನು ನೋಡಿ, a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಿ, ಸ್ವಲ್ಪ ವೇಟ್ ಮಾಡಿ, ಎಕ್ಸ್ಪಾಂಡ್ ಮಾಡಿ ಏನ್ ಬರುತ್ತೆ, a ಪ್ಲಸ್ ಬಿ ಎಕ್ಸ್ಪಾಂಡ್ ಮಾಡಿ, a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದೇ ರೀತಿ a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ನ ಎಕ್ಸ್ಪಾಂಡ್ ಮಾಡಿ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಡಿವೈಡ್ ಬೈ a ಇಂಟು a ಸ್ಕ್ವೇರ್ ಪ್ಲಸ್ b ಇಂಟು ಬಿ ಸ್ಕ್ವೇರ್. ಏನ್ ಬರುತ್ತೆ ನೋಡಿ, ಪ್ಲಸ್ 2ab ಮೈನಸ್ 2ab ಗೆಟ್ ಕ್ಯಾನ್ಸಲ್ಡ್, a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ 2b ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನ್ಯೂಮರೇಟರ್ ಅಲ್ಲಿ ಅಂಶದಲ್ಲಿ 2 ನ ಕಾಮನ್ ತಗೊಳ್ಳಿ, 2 ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡ್ ಬೈ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈಗೇನಾಯ್ತು, ಒಂದ್ a ಸ್ಕ್ವೇರ್ ಪ್ಲಸ್ ಬಿ, ಒಂದ್ a ಸ್ಕ್ವೇರ್ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಇಯೋದೇನು 2 ಆಪ್ಷನ್ ಅಲ್ಲಿ ನೋಡಿ 2 ಎಲ್ಲಿದೆ ಅಂತ. ಆಪ್ಷನ್ ನಂಬರ್ 1 ಅಲ್ಲೇ ಇದೆ ನೋಡಿ. ಸೊ ಆಪ್ಷನ್ 1 ಏನಾಯ್ತು ಇಲ್ಲಿ ಸರಿ ಆಯ್ತು. ಕರೆಕ್ಟಾ? ನೋಡ್ಲಿಕ್ಕೆ ಗುಡ್ಡ ತರ ಇದೆ, ಆ ಗುಡ್ಡಕ್ಕೆ ಡಿಕ್ಕಿ ಹೊಡೆಯೋದಲ್ರಿ, ಆ ಗುಡ್ಡನ ಒಂದ್ ರೀತಿ ಏನೋ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋದು, ಆರಾಮಾಗಿ ಬರುತ್ತೆ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, the SCF of two numbers a and b is 5, their LCM is 200, then the product of a and b is. ತುಂಬಾ ಸಿಂಪಲ್ ಆಗಿ ಕ್ವೆಶ್ಚನ್ ಕೇಳಿದಾನೆ. ಏನಿದೆ ನೋಡಿ ಕನ್ನಡದಲ್ಲೇ, ಎ ಮತ್ತು ಬಿ ಎರಡು ಸಂಖ್ಯೆಗಳ ಮಸ 5, ಲಸ ಆ ಎರಡು ಸಂಖ್ಯೆಗಳ ಲಸ ಎ ಮತ್ತು ಬಿ ಗಳ ಲಸ ಮಸ 5. ಯಾವುದು? ಎ ಮತ್ತು ಬಿ ಗಳ ಮಸ 5, ಲಸ 200. ಹಾಗಾದ್ರೆ ಎ ಮತ್ತು ಬಿ ಗಳ ಗುಣಲಬ್ಧ ಮಲ್ಟಿಪ್ಲಿಕೇಶನ್ ಕೇಳಿದಾನೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಅಂಡ್ ಬಿ ಕೇಳಿದಾನೆ. ಫಾರ್ ಏನು ಕೊಟ್ಟಿದ್ದಾನೆ, ಆಫ್ ಎ ಅಂಡ್ ಬಿ ಎಷ್ಟು? 5. LCM ಆಫ್ ಎ ಅಂಡ್ ಬಿ ಎಷ್ಟು? 200. ಕರೆಕ್ಟಾ? ಸೊ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಕೇಳಿದಾನೆ. ಡೈರೆಕ್ಟ್ ಫಾರ್ಮುಲಾ ಇದೆ, ಏನು? ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು HCF ಆಫ್ ಎ ಬಿ ಇಂಟು ಮಲ್ಟಿಪ್ಲಿಕೇಶನ್ LCM ಆಫ್ ಎ ಬಿ. SCF ಎಷ್ಟಿದೆ? 5 ಇದೆ. LCM ಎಷ್ಟಿದೆ? 200 ಇದೆ. ಮಲ್ಟಿಪ್ಲಿಕೇಶನ್ ಮಾಡಿ, 5 2 10, 2 0 2 0. ಸೊ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಇಸ್ ಎಷ್ಟು? 1000. ಆನ್ಸರ್ ಅಲ್ಲಿ ಎಲ್ಲಿದೆ? ಆಪ್ಷನ್ ನಂಬರ್ 2 ಅಲ್ಲಿ ಇದೆ ನೋಡಿ. ಎಷ್ಟು ಸಿಂಪಲ್ ಆಗಿದೆಯಲ್ಲ, ಅಷ್ಟೇ ರೀ ಸಿಂಪಲ್ ಆಗಿರುತ್ತೆ. ಆದ್ರೆ ಏನ್ ಬೇಕು ಅದು ನಮ್ಗೆ ಗೊತ್ತಿರ್ಬೇಕು ಅಷ್ಟೇ, ಎಲ್ಲ ಸಿಂಪಲ್ ಆಗೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಏನಿದೆ ಕ್ವಶನ್? ಗಿವನ್ ದಟ್ ಎ ಬಿ ಸಿ ಡಿ ಇ ಅಂಡ್ ಎಫ್ ಆರ್ 6 ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್. ಓಕೆ, ದೆನ್ ದಿ ಅವರೇಜ್ ಈಸ್. ಅವರೇಜ್ ಕೇಳಿದಾನೆ ಇಲ್ಲಿ. ಅವರೇಜ್ ಅನ್ನ ಹೆಂಗ್ ಕಂಡುಹಿಡಿತೀವಿ? ಅವರೇಜ್ ಎದ್ರದ್ದು? ಎ ಬಿ ಸಿ ಡಿ ಇ ಎಫ್, ಈ 6 ಈ 6 ಏನಿದೆ ಅವನೊಂದು ಹಿಂಟ್ ಕೊಟ್ಟಿದ್ದಾನೆ ಇಲ್ಲಿ, 6 ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್. ಇವನ್ ನಂಬರ್ಸ್ ಅಂದ್ರೆ ನೋಡಿ, ಈಗ ಮೊದಲಿಗೆ ಎ ಬಿ ಸಿ ಡಿ ಇ ಎಫ್ ಕೊಟ್ಟಿದ್ದಾನೆ ಇವು 6. ಈಗ ಎ ನ ಒಂದು ಇವನ್ ನಂಬರ್ ಅಂತ ತಿಳ್ಕೊಳ್ಳೋಣ.
ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಏನಿರುತ್ತೆ 2 ಅಂತ ತಿಳ್ಕೊಂಡಾಗ ಈ ಎಲ್ಲಿ ಏನನ್ನ ಪ್ಲಸ್ ಮಾಡಿದ್ರೆ ಮತ್ತೆ ಕಾನ್ಸಿಕ್ಯೂಟಿವ್ ನಂಬರ್ ಬರುತ್ತೆ. ಈಗ ಮುಂದಿಂದ ಯಾವುದು 2 ಅಂದ್ರೆ ಎ. ಈ 2ಲಿ 2ನ ಆಡ್ ಮಾಡಿದಾಗ ಮಾತ್ರ ಈ 2 ಮುಂದಿನ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 4. ಹಾಗಾದ್ರೆ 2 ಅಂದ್ರೆ ಏನು ಎ. ಈ ಎಲ್ಲಿ ಏನ್ ಆಡ್ ಮಾಡಬೇಕು 2ನೇ ಆಡ್ ಮಾಡಬೇಕು. ರೈಟ್. ಅದೇ ಮುಂದಿನ ರೀತಿ 2 ಪ್ಲಸ್ ಎ ಅಂದ್ರೆ ಏನು 4. ಈ 4 ಅಲ್ಲಿ ಮತ್ತೆ ಏನ್ ಆಡ್ ಮಾಡಬೇಕು 2ನೇ ಆಡ್ ಮಾಡಬೇಕು. 2 ಪ್ಲಸ್ ಎ ಅಂದ್ರೆ ಏನು 4a. ಕರೆಕ್ಟಾ? ತಿಳಿತಾ? ಈಗ ಸ್ಟಾರ್ಟಿಂಗ್ ಒಂದು ಇವನ್ ನಂಬರ್ ಏನ ತಗೋತೀನಿ, ಇದೊಂದು ಇವನ್ ನಂಬರ್. ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 2 ಪ್ಲಸ್ ಎ. ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 4 ಪ್ಲಸ್ ಎ. ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 6 ಪ್ಲಸ್ ಎ. ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 8 ಪ್ಲಸ್ ಎ. ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು 10 ಪ್ಲಸ್ ಎ. ಎಷ್ಟಾದ್ರು ನೋಡಿ 6 ಬರಬೇಕು. 1 2 3 4 5 6. ಇದರಲ್ಲಿ ಎವರೇಜ್ ಹೆಂಗ್ ತೆಗಿತೀವಿ ನಾವು? ಎವರೇಜ್ ಅನ್ನ ಹೆಂಗ್ ತೆಗಿತೀವಿ ನೋಡಿ, ಮಿಡಲ್ ಇರೋ ಈ ಎರಡನ್ನ ಮಾತ್ರ ತಗೊಳ್ಳೋದು. 5 ಇದ್ರೆ ನಡಬರ್ಕಿಂತ ತಗೋತಿದ್ವಿ ಎಕ್ಸಾಕ್ಟ್ ಮಿಡಲ್ ಇದ್ದದ್ದು. ಈಗ 6 ಇದೆಯಲ್ಲ, ಸೊ ಎಕ್ಸಾಕ್ಟ್ ಮಿಡಲ್ ಏನು 2 ಇರುತ್ತೆ ನೋಡಿ, ಅವುಗಳನ್ನ ತಗೊಳ್ಳೋದು. ಏನು 4 ಪ್ಲಸ್ ಎ ಪ್ಲಸ್ 6 ಪ್ಲಸ್ ಎ. 2 ಸಂಖ್ಯೆ ಇದೆ ಇಲ್ಲಿ. 2 ಸಂಖ್ಯೆ ಅಂದ್ರೆ ಡಿವೈಡ್ ಬೈ 2. 4 ಪ್ಲಸ್ 6 10 ಪ್ಲಸ್ ಎ ಪ್ಲಸ್ ಎ 2a ಡಿವೈಡ್ ಬೈ 2 ಇಸ್ ಈಕ್ವಲ್ ಟು, ನ್ಯೂಮರೇಟರ್ ಅಲ್ಲಿ 2 ಕಾಮನ್ ಬರುತ್ತೆ. 2 ಹೊರಗೆ ತೆಗೆದಾಗ a ಪ್ಲಸ್ 5 ಡಿವೈಡೆಡ್ ಬೈ 2. 2 1 ಹೋಯ್ತು. ಸೊ ಎವರೇಜ್ ಏನು ಬಂತು? a ಪ್ಲಸ್ 5 ಇಸ್ ಅ ಆವರೇಜ್. ಆಪ್ಷನ್ ಇಲ್ಲಿ ಇದೆ ನೋಡಿ, a ಪ್ಲಸ್ 5. ಎಸ್, ಆಪ್ಷನ್ 2 ಅಲ್ಲಿ ಇದೆ ನೋಡಿ, a ಪ್ಲಸ್ 5 ಇಸ್ ಆನ್ ಅವರೇಜ್ ಆಫ್ ಗಿವನ್ 6 ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್. ಅರ್ಥ ಆಯ್ತಲ್ಲ ಹೆಂಗ್ ತಗೊಳ್ಳೋದು? ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ನೋಡಿ, ಚೆನ್ನಾಗಿದೆ ಇದು. ಒಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಒಂದು ಪೈ ಚಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ನೋಡಿ, ಒಂದು ಕಟ್ಟಡ ನಿರ್ಮಾಣದ ವಿವಿಧ ಸಾಮಗ್ರಿಗಳಿಗೆ ಮಾಡಲಾದ ವೆಚ್ಚದ ವಿವರ ಕೆಳಗಿನ ಪೈ ನಕ್ಷೆಯಲ್ಲಿ ನೀಡಲಾಗಿದೆ. ಓಕೆ, ಕಟ್ಟಡ ನಿರ್ಮಾಣದ ಒಟ್ಟು ವೆಚ್ಚ ರೂಪಾಯಿ 5,40,000. ಓಕೆ, ಸಿಮೆಂಟ್ಗಾಗಿ ಖರ್ಚು ಮಾಡಿದ ಹಣದ ಕೇಳಿದ್ದಾನೆ. ಒಟ್ಟೇನು ಸಿಮೆಂಟ್ಗಾಗಿ ಎಷ್ಟು ಖರ್ಚಾಯ್ತು? ಓಕೆ, ಇಲ್ಲಿ ಟೋಟಲ್ ಆಗಿ ನೋಡಿ, ಒಂದು ಮನೆ ಕಟ್ಟೋದಿದೆ. ಆ ಮನೆಗೋಸ್ಕರ ಏನೇನೋ ಬ್ರಿಕ್ಸ್ ಎಷ್ಟು 50 ಡಿಗ್ರಿ ಅಂದ್ರೆ 50x ಅಂತ ತಗೋತೀನಿ, ಎಕ್ಸ್ ಅಪ್ಲೈ ಮಾಡ್ತೀನಿ. ಮತ್ತೆ ಏನೋ ಐರನ್ ಕಬ್ಬಿಣಕ್ಕೆ ಎಷ್ಟು 45x ಅಂತ ಅಪ್ಲೈ ಮಾಡ್ತೀನಿ. ಲೇಬರ್ಗೆ ಎಷ್ಟು 100 ಕೊಟ್ಟಿದ್ದಾನೆ, 100x ಅಂತ ಅಪ್ಲೈ ಮಾಡ್ತೀನಿ. ರೈಟ್. ನೆಕ್ಸ್ಟ್ ವುಡ್ ಕಟ್ಟಿಗೆ ಎಷ್ಟು 90, ಕರೆಕ್ಟ್ ಅಲ್ವಾ? 90x ಅಂತ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಮೆಂಟ್, ನನಗೆ ಕೇಳಿದ್ದು ಸಿಮೆಂಟಿಗೆ ಒಟ್ಟು ಎಷ್ಟು ಖರ್ಚಾಯ್ತು ಕೊನೆಯಲ್ಲಿ ಕೇಳಿದ್ದು 75x ಇಸ್ ಈಕ್ವಲ್ ಟು ಟೋಟಲ್ ಎಲ್ಲ ಖರ್ಚು ಕೂಡಿ ಎಷ್ಟು ಹೋಗಿದೆ ಖರ್ಚು 5,40,000. ಕರೆಕ್ಟ್. ಸೊ ಇವುಗಳನ್ನ ಪ್ಲಸ್ ಮಾಡಿದಾಗ ನಿಮ್ಗೆ ಗೊತ್ತು, ಟೋಟಲ್ ಒಂದು ರೌಂಡ್ ಹಾಯ್ದು ಬಂದ್ರೆ 360 ಆಗಿರುತ್ತೆ. ಬೇಕಾದ್ರೆ ಪ್ಲಸ್ ಮಾಡಿ ನೋಡಿ, 360ನೇ ಬರುತ್ತೆ. 360x ಇಸ್ ಈಕ್ವಲ್ ಟು 5,40,000. ರೈಟ್. ಸೊ x is equal to 5,40,000 ಡಿವೈಡೆಡ್ ಬೈ 360. ಕಡೆ ಬಂದ ಬಳಿಕ ಏನಾಯ್ತು, 1 ಹೋಯ್ತು. ಓಕೆ, 36 1 36. 54 ಅಲ್ಲಿ 36 ಅಂದ್ರೆ 18 ಆಯ್ತು. 18 ಆಯ್ತಾ? ಸೊ ಇದೊಂದು 0 ಸೇರಿದಾಗ 180 ಆಯ್ತು. ಇದು 36 ಪೈಲ ಒಂದಿತ್ತು, ಕರೆಕ್ಟಾ? ಈಗ 180. ಡೈರೆಕ್ಟಾಗಿ ಮಾಡ್ತೀನಿ ತಗೊಳ್ಳಿ, ಕನ್ಫ್ಯೂಷನ್ ಬೇಡ. 5 10 ಹೋಗಿದೆ, 36 ಉಳಿದಿದೆ. 36 1 36. ಇಲ್ಲಿ ಎಷ್ಟು ಉಳಿತು? 18 ಉಳಿತು. 0 ಕೆಳಗೆ 36 5 180. ರೈಟ್. ಈ 2 0 ಏನು ಉಳಿದಿರುತ್ತಲ್ಲ ಮ್ಯಾಗ ಬಂದು ಕೂತ್ಕೊಂಡು ಬಿಡುತ್ತೆ. ಸೊ ಎಕ್ಸ್ ಅಂದ್ರೆ ಎಷ್ಟು ಬಂತು ಇಲ್ಲಿ
1500. ರೈಟ್, ಎಕ್ಸ್ ಸಿಕ್ತು. ಹಾಗಾದರೆ ಸಿಮೆಂಟ್ಗೆ ಖರ್ಚು ಮಾಡಿದ ಹಣ ಎಷ್ಟು ಕೇಳಿದ್ದವನು. ಹಾಗಾದ್ರೆ ಎಕ್ಸ್ಪೆಂಡಿಚರ್ ಆನ್ ಸಿಮೆಂಟ್, ಎಕ್ಸ್ಪೆಂಡಿಚರ್ ಆನ್ ಸಿಮೆಂಟ್, ಸಿಮೆಂಟ್ಗಾಗಿ ಖರ್ಚು ಮಾಡಿದ ಹಣ. ಸಿಮೆಂಟ್ಗಾಗಿ ಏನಿದೆ ಇಲ್ಲಿ, ಸಿಮೆಂಟ್ಗಾಗಿ 75 ಅಂತ ತಗೊಂಡಿದೀವಿ ನೋಡಲ್ಲಿ. 75x ಇಸ್ ಈಕ್ವಲ್ ಟು 75 ಇಂಟು 1500. ಎಕ್ಸ್ ವ್ಯಾಲ್ಯೂನ ಫಿಲಪ್ ಮಾಡಿ, ಫಿಲಪ್ ಮಾಡಿದಾಗ 75 ಇಂಟು 15 ಮಾಡಿ ಎಷ್ಟು ಬರುತ್ತೆ, 112,5 2 0ಕ್ಕೆ 2 0. ರೈಟ್, 1,12,500. ದಿಸ್ ಇಸ್ ದಿ ಕಾಸ್ಟ್, ದಿಸ್ ಇಸ್ ದಿ ಎಕ್ಸ್ಪೆಂಡಿಚರ್ ಆನ್ ಸಿಮೆಂಟ್. ಅರ್ಥ ಆಯ್ತಲ್ಲ, ಎಷ್ಟು ಈಸಿಯಾಗಿ ಬರುತ್ತೆ. ಎಕ್ಸ್ ಅನ್ನ ಅಪ್ಲೈ ಮಾಡೋದು ನೋಡ್ರಿ ಸ್ಟಾರ್ಟಿಂಗ್, ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಏನಿದೆ, perimeter of rectangle is 20 centimeter. Okay, perimeter of rectangle ಎಷ್ಟಿದೆ, 20 centimeter ಇದೆ. perimeter of rectangle ಫಾರ್ಮುಲಾ ಏನು, 2 of length plus breadth is equal to, perimeter of rectangle ಫಾರ್ಮುಲಾ ಏನು, 2 of length plus breadth is equal to 20. ರೈಟ್, ಲೆಂತ್ ಪ್ಲಸ್ ಬ್ರೆಡ್ತ್ ಅಂದ್ರೆ 2 1s 2 10s, ಸೊ 10. ಎಲ್ ಪ್ಲಸ್ ಬಿ ಎಷ್ಟು ಬಂತು, 10 ಬಂತು. ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕೊಡಿ. ಇನ್ನೊಂದೇನು ಕೊಟ್ಟಿದ್ದ ನೋಡಿ, ಇಟ್ಸ್ ಲೆಂತ್ ಈಸ್ 3/5 of its breadth, 3/5 of its breadth of rectangle. ರೈಟ್, ಅದರ ಉದ್ದ ಅಂದ್ರೆ ಎಲ್ಲೋ ಅಗಲದ 3/5 ಅಷ್ಟಿದೆ. ಈ ರೀತಿ. ಇನ್ನ ಏನ್ ಮಾಡಿ, ಈ ವ್ಯಾಲ್ಯೂನ ಸಮೀಕರಣ 1ರಲ್ಲಿ ಪುಟಪ್ ಮಾಡಿ. ಅನ್ನೋ ಸಮೀಕರಣ 1ರಲ್ಲಿ ತುಂಬಿ ಏನಾಯ್ತು, ಎಲ್ ಅಂದ್ರೆ 3/5, ಎಲ್ ಜಾಗದಲ್ಲಿ ತುಂಬಿ, ಎಲ್ ಅಂದ್ರೆ ಫಿಲಪ್ ಮಾಡಿ, ಎಲ್ ಅಂದ್ರೆ 3/5 ಬಿ ಪ್ಲಸ್ ಬಿ ಇಸ್ ಈಕ್ವಲ್ ಟು 10. ಸಿಂಪ್ಲಿಫಿಕೇಶನ್ ಮಾಡಿ, 3b plus 5 into b, 5b divided by 5 is equal to 10. 3b plus 5b, 8b is equal to 10 5s 50. So b is equal to ಎಷ್ಟು ಬಂತು, 50/8 ಬಂತು. ರೈಟಾ, 2 25s 50, 2 4s, ಕರೆಕ್ಟಾ. b is equal to ಎಷ್ಟು ಬಂತು, b is equal to 25 divided by 4 ಬಂತು. ಕರೆಕ್ಟ್. ನೋಡಿ ಏನಾಯ್ತು ಈಗ, ನನಗೇನು ಫೈಂಡ್ ಔಟ್ ಮಾಡೋದಿದ್ದ ನಾನು, ಬ್ರೆಡ್ತ್ ಆಫ್, ಬ್ರೆಡ್ ತಾನೆ, ಇದನ್ನೇ ಫೈಂಡ್ ಔಟ್ ಮಾಡೋದಿದೆ. ಬ್ರೆಡ್ತ್ ಅಂದ್ರೆ ಬೀನಿ ಅಲ್ಲ. ರೈಟ್, 4 1s 4, 5s 20, 6s 24. 25 24 ಕೊಳದಾಗ 1 ಬಂತು. ಓಕೆ, ಪಾಯಿಂಟ್ ತಗೋತೀನಿ. ಪಾಯಿಂಟ್ ತಗೊಂಡಾಗ ನೋಡ್ರಿ, 25 4 ಮಾಡ್ತೀರಾ. ಓಕೆ, 25 6s 4 6s 24, 1 ಉಳಿತು. ಪಾಯಿಂಟ್ ತಗೋತೀರಿ. ಪಾಯಿಂಟ್ ತಗೊಳ್ಳೋಣ, ಏನಾಯ್ತು ಇಲ್ಲಿ 10 ಆಯ್ತು. 4 2s 8 ಆಯ್ತು, 2 ಹೋಯ್ತು. ಮತ್ತೆ 0 ಆಯ್ತು. 4 5 6.25. ಎಲ್ಲಿದೆ ನೋಡಿ, 6.25 ಸೆಂಟಿಮೀಟರ್. ಇಟ್ ಈಸ್ ದಿ ಬ್ರೆಡ್ತ್. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ನಾನು ಏನು ಇಟ್ಕೊಳ್ತಾ ಇಲ್ರಿ, ಟ್ರಿಕ್ಸ್ ಕೂಡ ಹೇಳೋದು ಮರಿತಾ ಇದ್ದೀನಿ. ಏಕೆ, ನಿಮಗೆ ಬ್ರೀಫ್ ಆಗಿ ಆನ್ಸರ್ ಕೊಡ್ತಾ ಇದ್ದೀನಿ. ನಿಮ್ ಕನ್ಸೆಪ್ಟ್ ಅರ್ಥ ಆಗ್ಬೇಕು ಮೇನ್. ರೈಟ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಿದೆ. ಸಿಂಪಲ್ ಆಗಿ ಬಿಡಿಸ್ಕೊಳ್ತಾ ಹೋಗ್ತೀನಿ. 43 of 1/86 ಡಿವೈಡ್ ಬೈ ಇದೆ. ಡಿವೈಡ್ ಬೈ ಅಂದ್ರೆ ಇಂಟು 14 ಮೇಲೆ ತಗೋತೀನಿ. 14 ಡಿವೈಡ್ ಬೈ 1 ಆಯ್ತು, ಅಥವಾ 14 ಇಂಟು 2/7 ಪ್ಲಸ್ 9/4 ಮೈನಸ್ 1/4. ಕರೆಕ್ಟಾ? ನೋಡಿ,
43 ಎರಡೇ 1/2 ಇಂಟು 14 ಇಂಟು ಇರಲಿ ಇದನ್ನು ಸ್ಟೆಪ್ ಹೋಗ್ಲಿ ಬ್ರೀಫ್ ಆಗಿ ಬಿಡಿಸೋಣ. ಸಾರಿ ಪ್ಲಸ್ ಇದೆ ಇಲ್ಲಿ 9/4 ಮೈನಸ್ 1/4 2 7 7 1 ಎಷ್ಟಾಯಿತು 2 ಪ್ಲಸ್ 9/4 ಇಲ್ಲಿ 1 ಉಳಿತು ಮೈನಸ್ 1/4 ಓಕೆ 4 2s 8 8 ಪ್ಲಸ್ 9 ಡಾಕ್ಟರ್ ಬರ್ತೀನಿ ನೋಡಿ 4 2s 8 8 ಪ್ಲಸ್ 9 17 divided by 4 minus 1/4 4 17 minus 1 ಅಂದ್ರೆ 16 4 4 16 ಸೊ ಆಪ್ಷನ್ ಎಲ್ಲಿದೆ ಆಪ್ಷನ್ 2 ಅಲ್ಲಿ ನೋಡಿ ಸಿಗುತ್ತೆ ಸಿಂಪಲ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಶ್ರಾವ್ಯ paid ₹75 for 3/4 kg of wheat. ಶ್ರಾವ್ಯ 3/4 kg ಗೋಧಿನ ಕೊಂಡ್ಕೋಬೇಕಾದ್ರೆ ₹75 ಕೊಟ್ಟಿದ್ದಾಳೆ. ಹಾಗಾದ್ರೆ 1 kg ಗೋಧಿಗೆ ಎಷ್ಟು ಬರಿತೀನಿ ನೋಡಿ 3/4 kg ಗೋಧಿಗೆ ಎಷ್ಟು 75. ಹಾಗಾದ್ರೆ 1 kgಗೆ ಎಷ್ಟು ಪೇ ಮಾಡಿದ್ರಿ ಎಷ್ಟು ಅಂದಕ್ಕೆ ಎಕ್ಸ್ ಅಂತ ಅನ್ಕೊಳ್ತೀನಿ ರೈಟಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಡೈರೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿ 4 ಇಂಟು 3 12 12 ಪ್ಲಸ್ 3 15 ಡಿವೈಡೆಡ್ ಬೈ 4 ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ ಅಷ್ಟೇ 4 3s 12 12 ಪ್ಲಸ್ 3 15 15 ಬೈ 4 ಇಂಟು ಎಕ್ಸ್ ಇನ್ನ 1 into 75 that is 75 okay so ಎಷ್ಟು ಅಮೌಂಟ್ ಕೊಟ್ಟಿ 1 kg ಅಂತ ಕೇಳಿದ ನಾನು x 75 ಇಂಟು ಈ 15/4 ಈ ಕಡೆ ಬಂದ ಬಳಿಕ 4/15 ಆಯ್ತು ನೋಡಿ 15 1s 15 5s 5 4s 20 rupees. ಹಾಗಾದ್ರೆ 1 kgಗೆ ಎಷ್ಟು ಕೊಟ್ಟಂಗಾಯ್ತು ₹20 ಪೇ ಮಾಡ್ದಂಗಾಯ್ತು. ಆಪ್ಷನ್ ಎಲ್ಲಿದೆ 20. ಆಪ್ಷನ್ ನೋಡೋ ಗರ್ಜೆ ಇಲ್ಲ ರೀ ನೀವು ಕರೆಕ್ಟ್ ಆಗಿ ಬಿಡಿಸಿದ್ರೆ ಆಪ್ಷನ್ ಅಲ್ಲಿ ಇದ್ದೇ ಇರುತ್ತೆ ಅದು. ಆಪ್ಷನ್ ಈಸ್ ರೈಟ್ ಆಪ್ಷನ್ ಎ ಈಸ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗಿ ಹೇಳಿದಾನೆ P denotes plus Q denotes divided by R denotes multiplication then the value of ಬರಿತೀನಿ ನೋಡಿ 18 Q ಅಂದ್ರೆ ಡಿವೈಡೆಡ್ ಬೈ 6 ಗೆ 6 P ಅಂದ್ರೆ ಪ್ಲಸ್ 2 ಗೆ 2 R ಅಂದ್ರೆ ಮಲ್ಟಿಪ್ಲಿಕೇಶನ್ 5 ಗೆ 5 ನೋಡಿ ಬಾಡ್ಮಸ್ ವಿ ಬಾಡ್ಮಸ್ ರೂಲ್ ಗೊತ್ತಿದೆಯಲ್ಲ ಅದ್ರ ಪ್ರಕಾರ ಹೋಗೋದು ಫಸ್ಟ್ ಡಿವೈಡ್ ಮಾಡಿ 6 3 18 ಪ್ಲಸ್ 2 ಇಂಟು 5 3 ಗೆ 3 ಪ್ಲಸ್ 2 5s 10 ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ 2 5s 10 ದಟ್ ಈಸ್ 13 ಎಲ್ಲಿದೆ ನೋಡಿ 13 ಇದ್ದೇ ಇರುತ್ತೆ ಕರೆಕ್ಟ್ ಬಿಡಿಸಿದ್ರೆ ಆಪ್ಷನ್ 4 is right ಆಪ್ಷನ್ 4 is right. So next question given that multiplication means addition ಏನು ಕೊಟ್ಟಿದ್ದಾನೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಅಡಿಷನ್ ಅಂದ್ರೆ ಸಬ್ಟ್ರಾಕ್ಷನ್ ಅಂದ್ರೆ ಡಿವಿಷನ್ ಅಂತ ತಿಳ್ಕೊಳ್ಳಿ ಅಂತ ಹೇಳಿದಾನೆ ತಿಳ್ಕೊಳ್ಳೋಣ. ಓಕೆ ಅವನೇನು ಕೊಟ್ಟಿದ್ದಾನೆ 15 ಸಬ್ಟ್ರಾಕ್ಷನ್ ಇದೆ ಸಬ್ಟ್ರಾಕ್ಷನ್ ಅಂದ್ರೆ ಏನು ತಿಳ್ಕೊ ಹೇಳಿದಾನೆ ಸಬ್ಟ್ರಾಕ್ಷನ್ ಅಂದ್ರೆ ಡಿವಿಷನ್ ತಿಳ್ಕೊ ಹೇಳಿದಾನೆ ಡಿವಿಷನ್ ಮಾಡೋಣ 5 ಗೆ 5 ಮಲ್ಟಿಪ್ಲಿಕೇಶನ್ ಇದೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ತಿಳ್ಕೊ ಹೇಳಿದಾನೆ ಅಡಿಷನ್ ತಿಳ್ಕೊಳ್ಳೋಣ ಅಡಿಷನ್ 4 ಗೆ 4 ಮತ್ತೇನಿದೆ ಪ್ಲಸ್ ಇದೆ ಅಡಿಷನ್ ಅಂದ್ರೆ ಏನು ತಿಳ್ಕೊ ಹೇಳಿದಾನೆ ಸಬ್ಟ್ರಾಕ್ಷನ್ ತಿಳ್ಕೊ ಅಂತ ಹೇಳಿದಾನೆ ನಂತರ 4 ಗೆ 4 ಎಷ್ಟು ಬಂತು 5 3s 15 3 plus 4 minus 4
3 plus 4, 7 minus 4, that is 3. Option 1 is right. Option 1 is right. So next question. The merchant purchases 20 kg potato for rupees 500. ಒಬ್ಬ ವ್ಯಾಪಾರಿ ಆಲೂಗಡ್ಡೆನ ಕೊಂಡ್ಕೊಂಡಿದ್ದಾನೆ. ಎಷ್ಟಕ್ಕೆ? 20 kg ಆಲೂಗಡ್ಡೆ ಕೊಂಡ್ಕೊಂಡಿದ್ದಾನೆ 500 ಕೊಟ್ಟು. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಕಾಸ್ಟ್ ಪ್ರೈಸ್ ದಟ್ ಈಸ್ rupees 500 ಆಯ್ತು. ಅದನ್ನ ಸೆಲ್ ಮಾಡಿದ್ದಾನೆ ಎಷ್ಟಕ್ಕೆ? 800ಗೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? rupees 800. Okay. So then his percentage of profit. ಫಸ್ಟ್ ನಾವು ಪ್ರಾಫಿಟ್ ಅನ್ನ ತಗೊಳ್ಳೋಣ. ಬರೇ ಪ್ರಾಫಿಟ್ ತೆಗಿಯೋದಿಲ್ಲ ಅವರು, ನಮಗೆ ಏನ್ ಫೈಂಡ್ ಔಟ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ ಫಸ್ಟ್ ಪ್ರಾಫಿಟ್ ಅನ್ನ ಕಂಡುಹಿಡ್ಕೋಬೇಕು. ಪ್ರಾಫಿಟ್ ಅನ್ನ ಹೆಂಗ್ ಮಾಡ್ಕೋತೀವಿ ನಾವು? ಸೆಲ್ಲಿಂಗ್ ಪ್ರೈಸ್, ಮಾರಾಟದ ಬೆಲೆ, ಮೈನಸ್ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟು? 800 ಮೈನಸ್ 500 ದಟ್ ಈಸ್ 300. ಏನಿದು? ಪ್ರಾಫಿಟ್. ಏನಿದು? ಪ್ರಾಫಿಟ್. ಓಕೆ. ಇನ್ನು ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು, ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಹೆಂಗ್ ತೆಗಿತೀವಿ? ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಈಸ್ ಈಕ್ವಲ್ ಟು, ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ಎಷ್ಟಿದೆ ನೋಡಿ? 300 ಇದೆ. ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು? 500 ಇಂಟು 100ಗೆ 100. 20 ಹೋಯ್ತು. 5 6 30, 0ಕ್ಕೆ 0. ಸೊ ಎಷ್ಟು? ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? 60%. ಎಲ್ಲಿದೆ? ಆಪ್ಷನ್ ಥರ್ಡ್ 60% ಇದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್. ಭರತ್ purchases a residential site of rectangular shape measuring 30 by 40 feet. ಭರತ್ ಏನ್ ಮಾಡ್ತಾನೆ? ಒಂದು ಆಯತಾಕಾರದ ನಿವೇಶನ ಕೊಂಡ್ಕೋತಾನೆ. ಅದ್ರ ಮೇಜರಿಂಗ್ ಎಷ್ಟಿದೆ? 30 by 40 ಇದೆ ಫೀಟ್ ಅಲ್ಲಿ. ದಿ ಟೋಟಲ್ ಕಾಸ್ಟ್ ಆಫ್ ದಿ ಸೈಟ್ rupees 500 per square feet. ಓಕೆ, ಸಿಂಪಲ್ ಕೇಳಿದಾನೆ. ಸೊ ಈಗ ನೋಡಿ, ಭರತ್ ಪರ್ಚೇಸಸ್ ಓಕೆ ಸೈಟ್, ಏನೋ ರೆಸಿಡೆನ್ಸಿಯಲ್ ಸೈಟ್ ಆಫ್ ರೆಕ್ಟ್ಯಾಂಗುಲರ್ ಸೇಪ್. ಎಷ್ಟು? 30 by 40 ಅಂದ್ರೆ 30 ಗುಂಡ್ಲೆ 40 ಎಷ್ಟಾಯ್ತು? ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್ ಆಯ್ತು. ಕರೆಕ್ಟಾ? ದಿ ಟೋಟಲ್ ಕಾಸ್ಟ್, ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಆಯ್ತು? 1200 ಸ್ಕ್ವೇರ್ ಫೀಟ್ ಆಯ್ತು. ಅವ ಸ್ಕ್ವೇರ್ ಫೀಟಿಗೆ ಎಷ್ಟು ಕೊಟ್ಟಿದ್ದಾನೆ? 500 ಕೊಟ್ಟಿದ್ದಾನೆ. 1 ಸ್ಕ್ವೇರ್ ಫೀಟಿಗೆ ಎಷ್ಟು ಕೊಟ್ಟಿದ್ದಾನೆ? 500 ಕೊಟ್ಟಿದ್ದಾನೆ. ಹಾಗಾದ್ರೆ 1200 ಸ್ಕ್ವೇರ್ ಫೀಟ್ಗೆ ಎಷ್ಟು ಕೊಟ್ಟ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಿದೆ. ಮಾಡಿ. ಅವಾಗ ತಾನೇ ಹೇಳಿದೆ ನೋಡಿ, ಈ ಕ್ವಶನ್ ಮಾರ್ಕ್ ಅಂದ್ರೆ ಎಕ್ಸ್ ಅಂತ ತಿಳ್ಕೊಳ್ಳಿ. 1 into x is equal to 1200 into 500. 1200 into 500. 12 5s 60. 3 0 ಇದೆ ನೋಡಿ, ಸಾರಿ 4 0. 4 0ಗೆ 4 0 ಕೊಡಿ. 1 2 3 4 ಎಷ್ಟಾಯ್ತು? ಈಗ ದಶಕ, ಶತಕ, ಸಾವಿರ, 10,000, ಲಕ್ಷ. 6 lakh ಎಲ್ಲಿದೆ ನೋಡಿ? 6 lakh. ಒಂದೇದು 60,000 ಇದೆ, ಎರಡನೇದು 120 ಇದೆ, 5 ಇದೆ, 6 lakh. ಆಪ್ಷನ್ 4 is right. ಸೊ ನೆಕ್ಸ್ಟ್ ಕ್ವಶನ್. ಟೈಮ್ ತಗೊಳ್ಳೋದಿಲ್ರಿ ಇವಕ್ಕೆಲ್ಲ, ಸಿಂಪಲ್ ಆಗಿ ಬಿಡಿಸೋದು. ಬಾಯ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಆಫ್, ಒಂದು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದಾನೆ. 18 ಕಿಲೋಮೀಟರ್ ಅನ್ನ 2 ಅವರಲ್ಲಿ ಟ್ರಾವೆಲ್ ಮಾಡಿದಾನೆ ಅವನು. ಹಾಗಾದ್ರೆ ಸ್ಪೀಡ್ ಎಷ್ಟು ಅಂತ ಕೇಳಿದಾನೆ. ಸ್ಪೀಡ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನ್ ಬರುತ್ತೆ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟು? 18 ಕಿಲೋಮೀಟರ್. ಟೈಮ್ ಎಷ್ಟು? 2 hours.
ಸೊ ಸ್ವಲ್ಪ ಆನ್ಸರ್ ನೋಡಿ, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ ಈ ಕಿಲೋಮೀಟರ್ ಮತ್ತೆ ಅವರ್ ಅಲ್ಲಿ ಬರೆಯೋದಿಲ್ಲ, ಇದು ಕಿಲೋಮೀಟರ್ ಅನ್ನ ಮೀಟರ್ ಅಲ್ಲಿ ಮಾಡ್ಕೋಬೇಕು. 18 ಕಿಲೋಮೀಟರ್ ಮೀಟರ್ ಅಲ್ಲಿ ಮಾಡ್ಕೊಂಡಾಗ 18 ಇಂಟು 1000 ಮೀಟರ್ ಅಲ್ಲಿ ಕನ್ವರ್ಟ್ ಆಯ್ತು. ಡಿವೈಡ್ ಬೈ 2 ಅವರ್, 2 ಇಂಟು 1 ಅವರ್ ಅಂದ್ರೆ ಎಷ್ಟು ಸೆಕೆಂಡ್ಸು? 3600 ಸೆಕೆಂಡ್ಸ್. ಓಕೆ, 1 ಅವರ್ ಅಂದ್ರೆ 3600 ಸೆಕೆಂಡ್ಸು. 2ಗೆ 2. ಈಗ ನೋಡಿ, 2 ಜೀರೋಕ್ಕೆ 2 ಜೀರೋ ಹೋಯ್ತು. 2 5 10 ರೈಟ್. 18 1 18 2 36. 18 2 36 ಎಷ್ಟು ಬಂತು? 5/2 ಬಂತು. 2 2s 4 ಪಾಯಿಂಟ್. 5ರಲ್ಲಿ 4 ಕಳೆದ್ರೆ 1 ಉಳಿತು. ಪಾಯಿಂಟ್ ಕೊಟ್ಟಾಗ 10 ಆಯ್ತು. 2 5 ಮೀಟರ್ ಪರ್ ಸೆಕೆಂಡ್. 2.5 ಮೀಟರ್ ಪರ್ ಸೆಕೆಂಡ್ ಎಲ್ಲಿದೆ ನೋಡಿ? ಆಪ್ಷನ್ ನಂಬರ್ 2, 2.5 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. A rectangular block of metal has dimensions. ಒಂದು ರೆಕ್ಟಾಂಗುಲರ್ ಬ್ಲಾಕ್ ಇದೆ, ಓಕೆ, ಕ್ಯೂಬಾಯ್ಡ್. ಅದರ ಡೈಮೆನ್ಷನ್, ಲೆಂತ್ ಕೊಟ್ಟಿದ್ದಾನೆ 21, ಬ್ರೆಡ್ತ್ ಕೊಟ್ಟಿದ್ದಾನೆ 77, ಹೈಟ್ ಕೊಟ್ಟಿದ್ದಾನೆ. ಡೈಮೆನ್ಷನ್ಸ್ ಅಂದ್ರೆ ತಿಳ್ಕೋಬೇಕು. ರೆಕ್ಟಾಂಗುಲರ್ ಬ್ಲಾಕ್ ಆಫ್ ಮೆಟಲ್. ಓಕೆ, ಇದು 3D ಅಲ್ಲಿ ಇದೆ. 3D ಅಲ್ಲಿ ಅಂದ್ರೆ ಏನೋ ನಾವು ವ್ಯಾಲ್ಯೂಮ್ ಕಂಡು ಹಿಡಿತೀವಲ್ಲ ಅದೇ, ರೈಟಾ? ಲೆಂತ್ 21, ಬ್ರೆಡ್ತ್ 77, ಹೈಟ್ 24. ಅವನೇನು ಸೆಪರೇಟ್ ಆಗಿ ಹೇಳಬೇಕಾಗಿಲ್ಲ, ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾನೆ. ಇದನ್ನ ಈ ರೆಕ್ಟಾಂಗುಲರ್ ಬ್ಲಾಕ್ ಮೆಟಲ್ ಅನ್ನ ಅವನೇನ್ ಮಾಡ್ತಾನೆ? ಕರಗಿಸ್ತಾನೆ. ಕರಗಿಸಿ ಗೋಳವನ್ನಾಗಿ ಮಾಡ್ತಾನೆ, ಅಂದ್ರೆ ಸ್ಪಿಯರ್ ಅಲ್ಲಿ ಕನ್ವರ್ಟ್ ಮಾಡ್ತಾನೆ. ಸ್ಪಿಯರ್ ಅಲ್ಲಿ ಕನ್ವರ್ಟ್ ಮಾಡಿ ಅದರ ರೇಡಿಯಸ್ ಫೈಂಡ್ ಔಟ್ ಮಾಡು ಅಂದಿದ್ದಾನೆ. ಓಕೆ, ಈಗ ಬರಿತೀನಿ ನೋಡಿ. ವ್ಯಾಲ್ಯೂಮ್ ಆಫ್ ರೆಕ್ಟಾಂಗುಲರ್ ಬ್ಲಾಕ್ ಆಫ್ ಮೆಟಲ್. ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ 21 ಇಂಟು 77 ಇಂಟು 24. ಅದೇ ಕಬ್ಬಿಣ ಕರಗಿಸಿದ್ದಾನೆ, ಸೇಮ್ ಅದರದ್ದೇನು ಹಾಳು ಮಾಡಿಲ್ಲ ಅವನು. ಕರಗಿಸಿ ಅದನ್ನ ಏನ ಮಾಡಿದ್ದಾನೆ? ಸ್ಪಿಯರ್ ಆಗಿ ಮಾಡಿದ್ದಾನೆ. ಸ್ಪಿಯರ್, ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? 4/3 pi r3. ಕರೆಕ್ಟಾ? ವ್ಯಾಲ್ಯೂಮ್ ಆಫ್ ರೆಕ್ಟಾಂಗುಲರ್ ಬ್ಲಾಕ್ ಮೆಟಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಂದಂಗ ಆಯ್ತು. ಕರೆಕ್ಟಾ? ವ್ಯಾಲ್ಯೂಮ್ ಆಫ್ ರೆಕ್ಟಾಂಗುಲರ್ ಬ್ಲಾಕ್ ಮೆಟಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸ್ಪಿಯರ್. ವ್ಯಾಲ್ಯೂಮ್ ಆಫ್ ರೆಕ್ಟಾಂಗುಲರ್ ಮೆಟಲ್ ಅಂದ್ರೆ 21 ಇಂಟು 77 ಇಂಟು 24. ವ್ಯಾಲ್ಯೂಮ್ ಆಫ್ ಸ್ಪಿಯರ್ 4/3 ಇಂಟು ಪೈ ಅಂದ್ರೆ ನಿಮ್ಗೆಲ್ಲ ಗೊತ್ತು, 22/7. r3ಗೆ r3. r3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಈಗ 21 ಇಂಟು 77 ಇಂಟು 24. ಈ 4/3 ಈ ಕಡೆ ತಂದಾಗ 3/4 ಆಯ್ತು. 22/7 ಈ ಕಡೆ ತಂದಾಗ 7/22 ಆಯ್ತು. ನೋಡಿ ಹೇಗೆ ಭಾಗ ಹೋಗುತ್ತೆ ಅಂತ. 4 6 ರೈಟ್. 2 3 2 11 11 1 11 7 ರೈಟಾ? ಏನೇನು ಬರ್ತದೆ ನೋಡ್ಲಿ. 21 ಇಂಟು 7 ಇಂಟು 3 ಇಂಟು 3 ಇಂಟು 7 ಎಷ್ಟಾಯ್ತು? 21 ಇಂಟು 7 3s 21 ಇಂಟು 7 3 7s 21. ಏನಿದು? r3 ಈಕ್ವಲ್ ಟು ಸಿಕ್ತು. ಲಾಸ್ಟಿಗೆ ಏನು? r3 ಇಸ್ ಈಕ್ವಲ್ ಟು 21 ಅಂದ್ರೆ 21 ಕ್ಯೂಬ್ ಅಂದಂಗೆ. ಸೊ r ಈಕ್ವಲ್ ಎಷ್ಟು ಸಿಕ್ತು? 21. ಎಲ್ಲಿದೆ ಆಪ್ಷನ್? r ಈಕ್ವಲ್ ಟು 21. ಆಪ್ಷನ್ ಸೆಕೆಂಡ್ ಈಸ್ ರೈಟ್. ಸೊ ನಾನು ಅನ್ಕೊಂಡಿದ್ದೀನಿ ಎಲ್ಲ ಹೇಳಿದ್ದು ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಥ್ಯಾಂಕ್ ಯು. ಇದೇ ರೀತಿ
ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅದು. ಓಕೆ, ಥ್ಯಾಂಕ್ ಯು.